ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಇನ್ನೇನು ಶಿಕ್ಷಕರ ಅರ್ಹತಾ ಪರೀಕ್ಷೆ ದಿನಾಂಕ ಅಂತಕ್ಕಂಥ ಹತ್ತಿರದಲ್ಲಿ ಬರ್ತಾ ಇದೆ. ಹಾಗಾಗಿ ನಮ್ಮ NVN ಅಕಾಡೆಮಿ ವತಿಯಿಂದ ಸುಲಭವಾಗಿ ನಾವು ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ 30 ಪ್ರಶ್ನೆಗಳಿಗೆ ಯಾವ ರೀತಿ 30 ಅಂಕಗಳನ್ನು ಗಳಿಸಬಹುದು ಮತ್ತು ಅಲ್ಲಿ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳು ಯಾವ್ಯಾವ ಇದ್ದಾವೆ ಅಂತಕ್ಕಂಥ ವಿಚಾರ ಸಂಬಂಧಪಟ್ಟಂತೆ ಈಗ ಕಳೆದ 2 ತರಗತಿಗಳನ್ನು ಮುಗಿಸಿದ್ದೇವೆ. ಇದು 3ನೇ ಭಾಗವಾಗಿ ಇವತ್ತಿನ ತರಗತಿಯನ್ನು ಆರಂಭಿಸ್ತಾ ಇದ್ದೇನೆ. ಸ್ಪರ್ಧಾರ್ಥಿಗಳೇ, ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಅಧ್ಯಯನವನ್ನು ಮಾಡಿ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಏನು ಮಾಡ್ಬೇಕಂತ ಕೇಳಿದಾಗ ಅದನ್ನು ಅನ್ವಯಿಸ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆಗಳಲ್ಲಿರ್ತಕ್ಕಂಥ ಸೂಕ್ಷ್ಮತೆಗಳನ್ನು ನಾವು ಸರಿಯಾಗಿ ಗ್ರಹಿಸಿಕೊಳ್ಬೇಕು. ಆ ಸೂಕ್ಷ್ಮತೆಗಳನ್ನು ಸರಿಯಾಗಿ ಗ್ರಹಿಸಿಕೊಂಡಾಗ ಮಾತ್ರ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಸರಿಯಾಗಿ ಅಧ್ಯಯನ ಮಾಡಬೇಕು ಮತ್ತು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಯಾವುದೇ ಗೊಂದಲಕ್ಕೊಳಗಾಗದೆ ಮೊದಲು ಸರಿಯಾಗಿ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು, ಪ್ರಶ್ನೆಗಳನ್ನು ಸರಿಯಾಗಿ ಗ್ರಹಿಸ್ಕೊಳ್ಬೇಕು. ನಂತರ ಅವುಗಳಿಗೆ ಉತ್ತರ ಹುಡುಕ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ NVN ಅಕಾಡೆಮಿ ವತಿಯಿಂದ ತಮಗೆ ಸಂಭವನೀಯವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವೆಲ್ಲ ಬರ್ಬೋದು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 3ನೇ ಭಾಗವಾಗಿ ಈ ತರಗತಿಯನ್ನು ಆರಂಭಿಸ್ತಾ ಇದ್ದೇನೆ. ಮೊದಲೇ ಪ್ರಶ್ನೆ ಹೀಗಿದೆ ನೋಡಿ. ಪ್ರಶ್ನೆ 1 ಅದು ಸ್ಕಿಪ್ ಆಯ್ತು. ಅದು 2ನೇ ಪ್ರಶ್ನೆ ಹೀಗಿದೆ: ಒಳದೃಷ್ಟಿಯ ಕಲಿಕೆಗೆ ಆಧಾರವಾಗಿರುವುದು. 2008ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಒಳದೃಷ್ಟಿಯ ಕಲಿಕೆಗೆ ಆಧಾರವಾಗಿರುವುದು ಆಪ್ಷನ್ಸ್ A ಹೇಳ್ತಾ ಇದೆ ವಾಚನ, ಆಪ್ಷನ್ಸ್ B ಹೇಳ್ತಾ ಇದೆ ಮಾನಸಿಕ ಸಂಬಂಧ, ಆಪ್ಷನ್ C ಹೇಳ್ತಾ ಇದೆ ಭಾವನೆ, ಆಪ್ಷನ್ D ಹೇಳ್ತಾ ಇದೆ ಪರಿಕಲ್ಪನೆ ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆಯನ್ನು ನಾವು ಸರಿಯಾಗಿ ಗ್ರಹಿಸ್ಕೊಳ್ಬೇಕು ಅಂತೇಳಿದೆ ನಾನು. ಒಳದೃಷ್ಟಿಯ ಕಲಿಕೆಗೆ ಆಧಾರವಾಗಿರುವುದು ಯಾವುದು? ಒಳದೃಷ್ಟಿಯ ಕಲಿಕೆ ಅಂತಂದಾಗ ಒಳದೃಷ್ಟಿಯ ಕಲಿಕೆಗೆ ಆಧಾರವಾಗಿರುವುದು ಅಂತಕ್ಕಂಥ ಹೇಳಿಕೆ ನಮ್ಮ ಮುಂದಿರುವಾಗ ನಮ್ಮ ಮನಸ್ಸಿನ ಅಂತರಾಳದ ಮೂಲಕ ಆಂತರಿಕವಾಗಿರ್ತಕ್ಕಂಥ ದೃಷ್ಟಿ ಅಂತ ಕರಿತೀವಲ್ಲ, ಆ ಆಂತರಿಕವಾಗಿರ್ತಕ್ಕಂಥ ದೃಷ್ಟಿ, ಆ ಒಳನೋಟ ಅಂತಕ್ಕಂಥದ್ದು, ಆ ಒಳನೋಟ ಕಲಿಕೆಗೆ ಆಧಾರವಾಗಿರ್ತಕ್ಕಂಥ ಅಂಶ ಯಾವುದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇದೆ. ಹಾಗಾಗಿ ವಾಚನ ಬಾಯಿಪಾಠವಾಗಿ ಹೇಳುವುದು ಅಂದರೆ ಕಂಠಪಾಠ ಮಾಡಿಕೊಂಡು ಹೇಳೋದೇ ಒಳದೃಷ್ಟಿ ಕಲಿಕೆಗೆ ಆಧಾರನೋ? ಕಂಠಪಾಠ ಅಂತಕ್ಕಂಥದ್ದು ಬಹಳ ದಿನಗಳವರೆಗೂ ನಮಗೇನಾಗಲ್ಲ ಅಂತ ಕೇಳಿದಾಗ ಶಾಶ್ವತವಾಗಿ ಉಳಿದುಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಒಳದೃಷ್ಟಿಯ ಕಲಿಕೆಗೆ ಬಾಯಿಪಾಠ ಆಗಿರ್ಬೋದು ಅಥವಾ ಕಂಠಪಾಠ ಆಗಿರ್ಬೋದು ಅಥವಾ ವಾಚನ ಆಗಿರ್ಬೋದು ಏನಾಗಲ್ಲ ಅಂತ ಕೇಳಿದಾಗ ಆಧಾರವಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಾನಸಿಕವಾದ ಸಂಬಂಧ ಅಂತಕ್ಕಂಥದ್ದು, ಇಲ್ಲಿ ಮಾನಸಿಕ ಸಂಬಂಧ ಅಂತಕ್ಕಂಥದ್ದು ಕೇವಲ ಮಾನಸಿಕ ಸಂಬಂಧ ಅಷ್ಟೇ ಇದ್ದರೆ ಸಾಲದು. ಆ ಮಾನಸಿಕ ಸಂಬಂಧ ಏನಾಗಬೇಕಂತ ಕೇಳಿದಾಗ ಒಳದೃಷ್ಟಿಯ ಕಲಿಕೆಗೆ ಪೂರಕವಾಗಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಆಪ್ಷನ್ಸ್ B ಮಾನಸಿಕ ಸಂಬಂಧವನ್ನು ಕೂಡ ಒಳದೃಷ್ಟಿಯ ಕಲಿಕೆಗೆ ಆಧಾರ ಅಂತ ಕಲಿಕೆ ಏನಾಗಲ್ಲ, ಸಾಧ್ಯ ಆಗುವುದಿಲ್ಲ. ಇನ್ನು ಆಪ್ಷನ್ C ಹೇಳ್ತಾ ಇದೆ ಭಾವನೆ ಅಂತಕ್ಕಂಥದ್ದು. ಕಲಿತಕ್ಕಂಥ ವ್ಯಕ್ತಿಯಲ್ಲಿ ಕಲಿಕೆಯ ಬಗ್ಗೆ ಪೂರಕವಾದ ಧನಾತ್ಮಕವಾಗಿರ್ತಕ್ಕಂಥ ಭಾವನೆಗಳಿರಬೇಕಾಗುತ್ತೆ.
ಅದ್ರ ಬಗ್ಗೆ ಹಿತ ಅಂತಕ್ಕಂಥದ್ದು, ಅದ್ರ ಬಗ್ಗೆ ಅಭಿರುಚಿ ಅಂತಕ್ಕಂಥದ್ದು, ಅದ್ರ ಬಗ್ಗೆ ಒಳ್ಳೆಯ ಮನೋಧೋರಣೆ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಅಂದಾಗ ಮಾತ್ರ ಅವನು ಕಲಿಕೆಯ ಕಡೆಗೆ ವಾಲಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಾವನೆ ಅಂತಕ್ಕಂಥದ್ದು ಇದ್ದಾಕ್ಷಣ ಒಳದೃಷ್ಟಿಯ ಕಲಿಕೆಗೆ ಆಧಾರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಆಪ್ಷನ್ ಡಿ ಹೇಳ್ತಾ ಇದೆ, ಪರಿಕಲ್ಪನೆ ಅಂತಕ್ಕಂಥದ್ದು ಒಳದೃಷ್ಟಿಯ ಕಲಿಕೆಗೆ ಆಧಾರವಾಗಿರ್ತಕ್ಕಂಥದ್ದು ಆಪ್ಷನ್ಸ್ ಎನೋ ಅಥವಾ ಆಪ್ಷನ್ಸ್ ಬಿನೋ, ಆಪ್ಷನ್ ಸಿನೋ ಅಥವಾ ಆಪ್ಷನ್ ಡಿ ಅಂತಕ್ಕಂಥದ್ದು. ಪರಿಕಲ್ಪನೆ ಯಾವುದಕ್ಕೆ ಆಧಾರವಾಗುತ್ತೆ ಅಂತಕ್ಕಂಥದ್ದು. ಈ ನಮ್ಮ ಪ್ರಶ್ನೆಗೆ ಉತ್ತರವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆಪ್ಷನ್ ಡಿ ಪರಿಕಲ್ಪನೆ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಒಳದೃಷ್ಟಿಯ ಕಲಿಕೆಗೆ ಸಂಬಂಧಪಟ್ಟಂತೆ ನಾವು ತೊಡಗಿಕೊಂಡಾಗ ಆ ಒಳದೃಷ್ಟಿಯ ಕಲಿಕೆ ಏನನ್ನು ಹೇಳ್ತಾ ಇದೆ ಅಂತ ಕೇಳಿದಾಗ, ನಾವು ಯಾವುದೇ ವಿಷಯವನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಒಂದು ಸನ್ನಿವೇಶವನ್ನು ಇಡಿಯಾಗಿ ಗ್ರಹಿಸ್ಕೊಳ್ಬೇಕಾಗಿದೆ ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲಿ ಬರ್ತದೆ ಅಂತ ಕೇಳಿದಾಗ ಒಳದೃಷ್ಟಿಯ ಕಲಿಕೆಯಲ್ಲಿ ಬರ್ತದೆ. ಆ ಒಂದು ಪರಿಕಲ್ಪನೆಯನ್ನು ನಾವು ಏನು ಮಾಡಬೇಕಾಗುತ್ತೆ ಅಂತ ಕೇಳಿದಾಗ ಅರ್ಥೈಸ್ಕೊಳ್ಬೇಕಾಗುತ್ತೆ. ಆ ಪರಿಕಲ್ಪನೆ ಅಂತಕ್ಕಂಥ ನಮ್ಮಲ್ಲಿ ಮೂಡಿಸಿಕೊಂಡಾಗ ಮಾತ್ರ ಏನಾಗುತ್ತೆ ಅಂತ ಕೇಳಿದಾಗ ಒಳದೃಷ್ಟಿ ಕಲಿಕೆ ಅಂತಕ್ಕಂಥ ನಮ್ಮ ನಡೀಲಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರವಾಗಿ ಒಳದೃಷ್ಟಿ ಕಲಿಕೆಯ ಮೂಲಕ ಯಾವ ವಿಷಯವನ್ನು ನಾವು ಕಲಿಕೆ ಮಾಡಿಕೊಳ್ಬೇಕಾಗಿದನೋ ಆ ವಿಷಯವನ್ನು ಪರಿಕಲ್ಪನೆಯಾಗಿ ನಾವು ಏನು ಮಾಡಬೇಕು, ನಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಳ್ಬೇಕಾಗತ್ತೆ. ಅದರ ಪರಿಕಲ್ಪನೆ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಆ ಪರಿಕಲ್ಪನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಅದು ಒಳದೃಷ್ಟಿಯ ಕಲಿಕೆ ಏನಾಗುತ್ತೆ ಅಂತ ಕೇಳಿದಾಗ ಆಧಾರವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ ಡಿ ಪರಿಕಲ್ಪನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡೋದಾಗಿದ್ದರೆ ನೋಡಿ, ಇಂಗ್ಲಿಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತದೆ. ಇದು ಕೂಡ 2008ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಇಂಗ್ಲಿಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತದೆ. ಆಪ್ಷನ್ಸ್ ಎ ಹೇಳ್ತಾ ಇದೆ ತರಬೇತಿಯ ವರ್ಗಾವಣೆ, ಆಪ್ಷನ್ಸ್ ಬಿ ಹೇಳ್ತಾ ಇದೆ ತರಬೇತಿಯ ಧನಾತ್ಮಕ ವರ್ಗಾವಣೆ, ಆಪ್ಷನ್ ಸಿ ಹೇಳ್ತಾ ಇದೆ ಸಾಮಾನ್ಯೀಕರಣ, ಆಪ್ಷನ್ ಡಿ ಹೇಳ್ತಾ ಇದೆ ಶೂನ್ಯ ವರ್ಗಾವಣೆ. ಇದು ಕಲಿಕೆಯ ವರ್ಗಾವಣೆ ಅಥವಾ ತರಬೇತಿಯ ವರ್ಗಾವಣೆ ಅಂತ ಕರಿತೀವಲ್ಲ, ಆ ಪರಿಕಲ್ಪನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಇಲ್ಲಿ ನಾವು ಕಲಿಕೆಯ ವರ್ಗಾವಣೆ ಅಂತ ಕರಿಬೋದು ಅಥವಾ ತರಬೇತಿಯ ವರ್ಗಾವಣೆ ಅಂತ ಹೇಳ್ಬಿಟ್ಟು ಕರಿಬೋದು. ಈ ಒಂದು ಪರಿಕಲ್ಪನೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇಂಗ್ಲಿಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂಗ್ಲಿಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತದೆ ಅಂದಮೇಲೆ ಅದು ಎಂಥ ಪ್ರಕಾರ ತರಬೇತಿ ವರ್ಗಾವಣೆ ಆಗುತ್ತೆ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ತರಬೇತಿಯ ಧನಾತ್ಮಕವಾಗಿರ್ತಕ್ಕಂಥ ವರ್ಗಾವಣೆ ಆಗ್ತದೆ. ಯಾಕಂತ ಕೇಳಿದಾಗ ಶೂನ್ಯ ವರ್ಗಾವಣೆ, ಇಲ್ಲಿ ಸಾಮಾನ್ಯೀಕರಣ ಅಂತಕ್ಕಂಥದ್ದು ತರಬೇತಿ ವರ್ಗಾವಣೆಯಲ್ಲಿ ಬರೋದಿಲ್ಲ. ಅಂದಮೇಲೆ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ತರಬೇತಿಯ ವರ್ಗಾವಣೆ ಅಂತ ಕೇಳಿದಾಗ ಒಂದು ಹಿಂದಿನ ಸನ್ನಿವೇಶದಲ್ಲಿ ಕಲಿತಿರ್ತಕ್ಕಂಥ ಅನುಭವಗಳಾಗಿರ್ಬೋದು ಅಥವಾ ಜ್ಞಾನ ಆಗಿರ್ಬೋದು ಅಥವಾ ಕಲಿಕೆ ಆಗಿರ್ಬೋದು, ಮುಂದಿನ ಕಲಿಕೆಗೆ ಅದು ಪೂರಕವಾಗ್ತಕ್ಕಂಥ ರೀತಿಯಲ್ಲಿದ್ದರೆ ಅದಕ್ಕೇನಂತ ಕರಿತೀವಿ ಅಂತ ಕೇಳಿದಾಗ ತರಬೇತಿಯ ವರ್ಗಾವಣೆ ಅಂತ ಕರಿತೀವಿ. ಒಟ್ಟಾರೆಯಾಗಿ ತರಬೇತಿ ವರ್ಗಾವಣೆ ತೆಗೆದುಕೊಂಡಾಗ ತರಬೇತಿ ವರ್ಗಾವಣೆಯಲ್ಲಿ 3 ಪ್ರಕಾರದ ವರ್ಗಾವಣೆಗಳು ಬರ್ತವೆ: ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ ಮತ್ತು ಶೂನ್ಯ ವರ್ಗಾವಣೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸಾಮಾನ್ಯೀಕರಣ ಅಂತಕ್ಕಂಥ ವಿಷಯವನ್ನು ನಾವು ಸುಲಭವಾಗಿ ಏನು ಮಾಡ್ತೀವಿ ಅಂತ ತೆಗೆದುಹಾಕ್ತೀವಿ. ಆಮೇಲೆ ತರಬೇತಿಯ ವರ್ಗಾವಣೆ ಅಂತಕ್ಕಂಥದ್ದು ಯಾವ ಪ್ರಕಾರ ತರಬೇತಿ ವರ್ಗಾವಣೆ ಅಂತ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಕೇವಲ ತರಬೇತಿಯ ವರ್ಗಾವಣೆ ಅಲ್ಲ, ಇದನ್ನು ಕೂಡ ನಾವೇನು ಮಾಡ್ತೀವಿ ತೆಗೆದುಹಾಕ್ತೀವಿ. ನಮ್ಮ ಮುಂದಿರ್ತಕ್ಕಂಥ ತರಬೇತಿಯ ಧನಾತ್ಮಕ ವರ್ಗಾವಣೆ ಮತ್ತು ಶೂನ್ಯ ವರ್ಗಾವಣೆ. ತರಬೇತಿಯ ಧನಾತ್ಮಕ ವರ್ಗಾವಣೆ ಅಂತೇಳಿ ನಾವು ಇಲ್ಲಿ ಆನ್ಸರ್ ಯಾಕೆ ಆಗಬೇಕಾಗಿತ್ತು ಅಂತಂದರೆ, ಇಂಗ್ಲಿಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತದೆ ಅಂತ ನಮ್ಮ ಸ್ಟೇಟ್ಮೆಂಟ್ ಇದೆ. ಅದು ಸಹಾಯಕವಾಗುತ್ತದೋ ಬಿಡುತ್ತದೋ ಸೆಕೆಂಡ್ರಿ, ಆದರೆ ನಮ್ಮ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಇಂಗ್ಲಿಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತದೆ ಅಂತ ನಮ್ಮ ಸ್ಟೇಟ್ಮೆಂಟು ಹೇಳೋದ್ರಿಂದ ಯಾವಾಗ ಮತ್ತೊಂದು ಕಲಿಕೆಗೆ ಅದು ಸಹಾಯಕವಾಗ್ತದೆ ಅದು ಎಂಥ ವರ್ಗಾವಣೆ ಇರುತ್ತೆ ಅಂತ ಕೇಳಿದಾಗ ಅದು ತರಬೇತಿಯ ಧನಾತ್ಮಕ ವರ್ಗಾವಣೆ ಆಗಿರುತ್ತದೆ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ಬಿ ತರಬೇತಿಯ ಧನಾತ್ಮಕ ವರ್ಗಾವಣೆ ಅಂತಕ್ಕಂಥದ್ದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಇನ್ನು ಶೂನ್ಯ ವರ್ಗಾವಣೆ ನೋಡೋದಾಗಿದ್ದರೆ ಒಂದು ಸನ್ನಿವೇಶದಲ್ಲಿ ಕಲಿತಿರ್ತಕ್ಕಂಥ ಕಲಿಕೆ ಮತ್ತೊಂದು ಸನ್ನಿವೇಶದಲ್ಲಿ ಕಲಿತಕ್ಕಂಥ ಕಲಿಕೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೇ ಇರುವಾಗ ಅದಕ್ಕೇನಂತ ಕರೀತಾರೆ ಅಂತ ಶೂನ್ಯವಾಗಿರ್ತಕ್ಕಂಥ ವರ್ಗಾವಣೆ ಅಂತ ಕರೀತಾರೆ. ಆದರೆ ಇಲ್ಲಿ ನಮ್ಮ ಸ್ಟೇಟ್ಮೆಂಟ್ ಇರ್ತಕ್ಕಂಥದ್ದು ಇಂಗ್ಲಿಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತದೆ ಎಂದು ನಿರ್ದಿಷ್ಟವಾಗಿ ಏನು ಮಾಡಿದ್ದಾರೆ, ಅವರು ಸ್ಪೆಸಿಫಿಕ್ಕಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ಆನ್ಸರನ್ನು ಚೂಸ್ ಮಾಡಬೇಕಾಗಿತ್ತಂತಂದರೆ
ಅದು ಆಪ್ಷನ್ಸ್ ಬಿ ಅಂತಕ್ಕಂಥದ್ದು ತರಬೇತಿಯ ಧನಾತ್ಮಕ ವರ್ಗಾವಣೆ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವ ಮನೋವೈಜ್ಞಾನಿಕ ಶಾಲೆ ಕಲಿಕಾ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗಿದೆ? ನೋಡಿ, ಈ ಕೆಳಗಿನ ಯಾವ ಮನೋವೈಜ್ಞಾನಿಕ ಶಾಲೆ ಕಲಿಕಾ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗಿದೆ? ನಿನ್ನೆಯ ತರಗತಿಯಲ್ಲಿ ನಾವು ಈ ಒಂದು ಮನೋವೈಜ್ಞಾನಿಕ ಶಾಲೆಗಳು ಅಥವಾ ಪಂಥಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಆಪ್ಷನ್ಸ್ ಎ ಹೇಳ್ತಾ ಇದೆ ಕ್ರಿಯಾತ್ಮಕ ಪಂಥ ಅಂತಕ್ಕಂಥದ್ದು, ಆಪ್ಷನ್ಸ್ ಬಿ ಹೇಳ್ತಾ ಇದೆ ಸಹಚರ್ಯವಾದ ಅಂತಕ್ಕಂಥದ್ದು, ಆಪ್ಷನ್ ಸಿ ಹೇಳ್ತಾ ಇದೆ ವರ್ತನಾ ಪಂಥ ಅಂತಕ್ಕಂಥದ್ದು, ಆಪ್ಷನ್ ಡಿ ಹೇಳ್ತಾ ಇದೆ ಉದ್ದೇಶಿತ ಪಂಥ ಅಂತಕ್ಕಂಥದ್ದು. ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಕ್ರಿಯಾತ್ಮಕ ಪಂಥ ಮತ್ತು ವರ್ತನಾ ಪಂಥ ಅಂತಕ್ಕಂಥ ಎರಡು ಪಂಥಗಳು ಮಾತ್ರ ಈ 4 ಆಪ್ಷನ್ನಲ್ಲಿ ಏನಿದ್ದಾವೆ ಸರಿಯಾಗಿದ್ದಾವೆ. ಇನ್ನು ಸಹಚರ್ಯವಾದ ಅಂತಕ್ಕಂಥದ್ದು ಏನಿಲ್ಲ ಅಂತ ಕೇಳಿದಾಗ ಮನೋವೈಜ್ಞಾನಿಕ ಶಾಲೆ ಅಥವಾ ಪಂಥಗಳಲ್ಲಿಲ್ಲ. ಉದ್ದೇಶಿತ ಪಂಥ ಅಂತಕ್ಕಂಥದ್ದು ಮನೋವೈಜ್ಞಾನಿಕ ಶಾಲೆ ಮತ್ತು ಪಂಥಗಳಲ್ಲಿಲ್ಲ. ಅದಕ್ಕೋಸ್ಕರವಾಗಿ ಈ 2 ಅಂಶಗಳನ್ನು ನಾವು ಏನು ಮಾಡ್ಬೋದು, ಈಗ ತೆಗೆದುಹಾಕ್ಬೋದು. ಇನ್ನು ಇರ್ತಕ್ಕಂಥ 2 ಅಂಶಗಳು ಮಾತ್ರ, ಅದು ಕ್ರಿಯಾತ್ಮಕ ಪಂಥ ಮತ್ತು ವರ್ತನಾ ಪಂಥ ಅಂತಕ್ಕಂಥದ್ದು. ಮನೋವೈಜ್ಞಾನಿಕ ಶಾಲೆಗಳಲ್ಲಿ ಕಂಡು ಬರ್ತಕ್ಕಂಥ ಅದರಲ್ಲಿ ಒಂದಾಗಿರ್ತಕ್ಕಂಥ ಕ್ರಿಯಾತ್ಮಕ ಪಂಥ ಅಂತಕ್ಕಂಥದ್ದು. ಈ ಕ್ರಿಯಾತ್ಮಕ ಪಂಥದಲ್ಲಿರ್ತಕ್ಕಂಥ ಮನೋವಿಜ್ಞಾನಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ ಕ್ರಿಯಾತ್ಮಕ ಪಂಥವನ್ನು ಹುಟ್ಟು ಹಾಕ್ತಾರೆ. ಅದೇ ರೀತಿಯಾಗಿ ವರ್ತನಾ ಪಂಥ ಅಂತಕ್ಕಂಥ ಕೂಡ ವರ್ತನಾವಾದಿಗಳು ಅಂತ ಕರಿತಾ ಇದ್ದೀವಿ. ಇವರಿಗೆ ವರ್ತನಾವಾದಿಗಳು ಅಂತ ಕೇಳಿದಾಗ ಮಾನವನ ವರ್ತನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಮಾನವನ ವರ್ತನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಬಾಹ್ಯ ಪರಿಸರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಮನೋವೈಜ್ಞಾನಿಕ ಒಂದು ಪಂಥ ಯಾವುದಂತ ಕೇಳಿದಾಗ ಅದು ವರ್ತನಾ ಪಂಥ ಅಂತಕ್ಕಂಥದ್ದು. ಮತ್ತು ನಮ್ಮ ಸ್ಟೇಟ್ಮೆಂಟ್ ಹೇಳುವ ಹಾಗೆ ಈ ಕೆಳಗಿನ ಯಾವ ಮನೋವೈಜ್ಞಾನಿಕ ಶಾಲೆ ಕಲಿಕಾ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗಿದೆ ಅಂತ ಕೇಳಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಲಿಕಾ ಸಿದ್ಧಾಂತಗಳಲ್ಲಿ ಬಹುಪಾಲು ಕಲಿಕಾ ಸಿದ್ಧಾಂತಗಳು ವರ್ತನವಾದಿಗಳೇ ಏನು ಮಾಡಿದೆ ಅಂತ ಕೇಳಿದಾಗ ಮಂಡಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಯಾವ ಮನೋವೈಜ್ಞಾನಿಕ ಶಾಲೆ ಕಲಿಕಾ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗಿದೆ ಅಂತಂದಾಗ ಆಪ್ಷನ್ ಸಿ ವರ್ತನಾ ಪಂಥ ಅಂತಕ್ಕಂಥ ಏನಾಗಿದೆ ಕಲಿಕಾ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗಿದೆ. ಯಾಕೆ ಅಂತ ಕೇಳಿದಾಗ ವರ್ತನಾ ಪಂಥದಲ್ಲಿ ಬರ್ತಕ್ಕಂಥ JB ವ್ಯಾಟ್ಸನ್ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತ ಮತ್ತು ಪಾವ್ಲೋರವರು ಕೂಡ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತ, ತಾರನ್ಡೈಕರ್ ಅವ್ರದ್ದು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ, ಸ್ಕಿನ್ನರ್ ಅವ್ರದ್ದು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ. ಹೀಗೆ ವರ್ತನಾ ಪಂಥದಲ್ಲಿ ಬರ್ತಕ್ಕಂಥ ಎಲ್ಲ ಮನೋವಿಜ್ಞಾನಿಗಳು ಕಲಿಕಾ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಮನೋವೈಜ್ಞಾನಿಕ ಶಾಲೆ ಕಲಿಕಾ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಅಂತ ಕೇಳಿದಾಗ ಆಪ್ಷನ್ ಸಿ ವರ್ತನಾ ಪಂಥ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಸಂಪರ್ಕವಾದ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ. ಈಗಾಗಲೇ ಇಂದಿನ ತರಗತಿಗಳಲ್ಲಿ ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆಪ್ಷನ್ಸ್ ಎ ಹೇಳ್ತಾ ಇದೆ ಪಾವ್ಲೋ ಅಂತಕ್ಕಂಥದ್ದು, ಆಪ್ಷನ್ಸ್ ಬಿ ಹೇಳ್ತಾ ಇದೆ ಕೊಹ್ಲರ್ ಅಂತಕ್ಕಂಥದ್ದು, ಆಪ್ಷನ್ ಸಿ ಹೇಳ್ತಾ ಇದೆ ಟಿಚ್ನರ್ ಅಂತಕ್ಕಂಥದ್ದು, ಆಪ್ಷನ್ ಡಿ ಹೇಳ್ತಾ ಇದೆ ತಾರನ್ಡೈಕ್ ಅಂತಕ್ಕಂಥದ್ದು. ಸಂಪರ್ಕವಾದ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ ಯಾರು ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಪಾವ್ಲೋರ್ ತೆಗೆದುಕೊಂಡಾಗ ರಷ್ಯಾ ದೇಶದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಪಾವ್ಲೋರವರು ಮತ್ತು ಪ್ರಾಣಿಗಳ ಜೀರ್ಣಕ್ರಿಯೆಯ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಪಾವ್ಲೋರವರು ನಾಯಿಯ ಮೇಲೆ ಪ್ರಯೋಗವನ್ನು ಮಾಡುವುದರ ಮೂಲಕ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಏನು ಮಾಡ್ತಾರೆ ಅಂತ ಕೇಳಿದಾಗ ಮಂಡಿಸ್ತಾರೆ. ಅಂದರೆ ಸಂಪರ್ಕವಾದ ಸಿದ್ಧಾಂತ ಪಾವ್ಲೋರವ್ರದ್ದಲ್ಲ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಕೊಹ್ಲರ್ ಅವರು ತೆಗೆದುಕೊಂಡಾಗ ಜರ್ಮನ್ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಕೊಹ್ಲರ್ ಅವರು ಒಳನೋಟ ಕಲಿಕಾ ಸಿದ್ಧಾಂತವನ್ನು ಮಂಡಿಸ್ತಾರೆ ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡುವುದರ ಮುಖಾಂತರ. ಹಾಗಾಗಿ ಸಂಪರ್ಕವಾದ ಸಿದ್ಧಾಂತಕ್ಕೆ ಕೊಹ್ಲರ್ ಅವರು ಕೂಡ ಏನಾದರೂ ಸೂಕ್ತ ಆಯ್ಕೆ ಅಲ್ಲ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಟಿಚ್ನರ್ ಅವರು ತೆಗೆದುಕೊಂಡಾಗ ಬ್ರಿಟಿಷ್ ಮನೋವಿಜ್ಞಾನಿಯಾಗಿರ್ತಕ್ಕಂಥ EB ಟಿಚ್ನರ್ ಅವರು ಸಂರಚನಾ ಪಂಥದ ಜನಕರಾಗಿದ್ದಾರೆ. ಆ ಸಂರಚನಾ ಪಂಥದ ಜನಕರಾಗಿರ್ತಕ್ಕಂಥ EB ಟಿಚ್ನರ್ ಅವರು ಅಂತರವಲೋಕನ ಪದ್ಧತಿಯ ಪ್ರತಿಪಾದಕ ಅಂತ ಯಾರಿಗೆ ಕರಿತೀವಿ ಅಂತ ಕೇಳಿದಾಗ EB ಟಿಚ್ನರ್ ಅವರನ್ನು ಕರಿತೀವಿ. ಹಾಗಾಗಿ ಸಂಪರ್ಕವಾದ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ಇವರು ಕೂಡ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಗಲಿಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ ಡಿ ತಾರನ್ಡೈಕ್ ಅಂತಕ್ಕಂಥದ್ದು. ಅಮೇರಿಕಾ ದೇಶದ ಮನೋವಿಜ್ಞಾನಿಯಾಗಿರ್ತಕ್ಕಂಥ EL ತಾರನ್ಡೈಕ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಮಂಡಿಸಬೇಕಾದ್ರೆ ತಮ್ಮ ಪ್ರಯೋಗದಲ್ಲಿ ಬೆಕ್ಕನ್ನು ಆಯ್ಕೆ ಮಾಡಿಕೊಂಡು ಬೆಕ್ಕಿನ ಮೇಲೆ ಪ್ರಯೋಗ ಮಾಡುವುದರ ಮೂಲಕ ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತ
ಅಥವಾ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಅಥವಾ ಸಹಚರ್ಯ ಕಲಿಕಾ ಸಿದ್ಧಾಂತ ಅಥವಾ SR ಬಾಂಡ್ ಕಲಿಕಾ ಸಿದ್ಧಾಂತ ಅಥವಾ ಸಂಪರ್ಕವಾದ ಸಿದ್ಧಾಂತ. ನೋಡಿ ಯಾಕೆ ಹೆಸರು ಬಂತು ಇಲ್ಲಿ ಅಂತ ಸಂಪರ್ಕವಾದ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಕೇಳಿದ ಆಪ್ಷನ್ಸ್ ಡಿ, EL ತಾರಂಡೈಕ್ ಅಂತಕ್ಕಂಥವರು ಸಂಪರ್ಕವಾದ ಸಿದ್ಧಾಂತವನ್ನು ಅಂದರೆ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಇದೆಯಲ್ಲ ಆ ಸಿದ್ಧಾಂತಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಸಂಪರ್ಕವಾದ ಸಿದ್ಧಾಂತ ಅಂತೇಳಿ ಕರೀತಾ ಇದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಮೊಟ್ಟ ಮೊದಲ ಪ್ರಯೋಗ ನಡೆಸಿದವನು. ನೋಡಿ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಮೊಟ್ಟ ಮೊದಲ ಪ್ರಯೋಗ ನಡೆಸಿದವನು. ಆಪ್ಷನ್ಸ್ ಎ ಪಾವ್ಲೋವ್, ಆಪ್ಷನ್ಸ್ ಬಿ ಕೋಲಾರ್, ಆಪ್ಷನ್ ಸಿ ಟಿಚ್ನರ್, ಆಪ್ಷನ್ ಡಿ ತಾರಂಡೈಕ್. ಇಂದಿನ ಪ್ರಶ್ನೆಯಲ್ಲಿ ಏನು ಆಯ್ಕೆಗಳಿದ್ದವು 4 ಆಯ್ಕೆಗಳು ಸೇಮ್ ಆಗಿದ್ದಾವೆ. ಈಗ ಆದರೆ ಪ್ರಶ್ನೆ ಮಾತ್ರ ಬೇರೆ ಆಗಿದೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಮೊಟ್ಟ ಮೊದಲ ಪ್ರಯೋಗ ನಡೆಸಿದವನು ಯಾರಂತ ಕೇಳಿದಾಗ ನಾನು ಇಂದಿನ ಪ್ರಶ್ನೆಯಲ್ಲೇ ಚರ್ಚೆ ಮಾಡಿಬಿಟ್ಟಿದ್ದೇನೆ. ಈಗ ಅದಕ್ಕೋಸ್ಕರವಾಗಿ ಇಲ್ಲಿ ಕೋಲಾರ್ ಅಂತಕ್ಕಂಥವ್ರು ಒಳನೋಟ ಕಲಿಕೆ, ಟಿಚ್ನರ್ ಅಂತಕ್ಕಂಥವ್ರು ಅಂತರವಲೋಕನ ಪದ್ಧತಿ, ತಾರಂಡೈಕ್ ಅಂತಕ್ಕಂಥವ್ರು ಪ್ರಯತ್ನ ಪ್ರಮಾದ ಕಲಿಕೆ, ಇನ್ನು ಓದಿರ್ತಕ್ಕಂಥ ಆಪ್ಷನ್ಸ್ ಎ ಪಾವ್ಲೋವ್ ಏನು ಮಾಡ್ತಾರೆ ಅಂತ ಕೇಳಿದಾಗ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಮೊಟ್ಟ ಮೊದಲು ಪ್ರಯೋಗವನ್ನು ನಡೆಸ್ತಾರೆ. ಇದೇ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಮತ್ತೊಬ್ಬರು ಪ್ರಯೋಗ ಮಾಡ್ತಾರೆ. ಅದು ಯಾರಂತ ಕೇಳಿದಾಗ JB ವ್ಯಾಟ್ಸನ್ ಅಂತಕ್ಕಂಥವ್ರು. ಅದು ಗೊತ್ತಿರಬೇಕು. ಯಾಕೆಂತ ಕೇಳಿದಾಗ ಒಂದು ವೇಳೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಪ್ರಯೋಗ ನಡೆಸಿದವನು ಅಂತೇಳಿ ಕ್ವಶನ್ ಬಂದು ಅಲ್ಲಿ ಪಾವ್ಲೋವ್ ಬದಲಾಗಿ JB ವ್ಯಾಟ್ಸನ್ ಅಂತೇಳಿ ಹೆಸರು ಬಂತು ಅಂದರೆ ನಾವು ಪ್ರಶ್ನೆ ರಾಂಗ್ ಆಗಿದೆ, ಪ್ರಶ್ನೆ ತಪ್ಪಾಗಿದೆ, ಗ್ರೇಸ್ ಮಾರ್ಕ್ಸ್ ಬರ್ತವೆ ಅಂತೇಳಿ ಕೊಡೋದಲ್ಲ. ಅಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತ ಕೇಳಿದಾಗ JB ವ್ಯಾಟ್ಸನ್ ಅಂತಕ್ಕಂಥ ಆಪ್ಷನನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಪ್ರಶ್ನೆಗೆ ತಕ್ಕಂತೆ ಆಪ್ಷನ್ಸ್ಗಳು ಹೇಗಿದೆ ನೋಡಬೇಕು. ಅದಕ್ಕೆ ಆಧಾರವಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಉತ್ತರಗಳನ್ನು ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಪ್ರಶ್ನೆ ಹೀಗಿದೆ, ಪ್ರಾಯೋಗಿಕ ಅಳಿವು ಈ ಕೆಳಗಿನ ಯಾವ ಕಲಿಕಾ ಸಿದ್ಧಾಂತಗಳಲ್ಲಿ ಕಂಡುಬರುತ್ತದೆ? ಒಳನೋಟ ಕಲಿಕೆ, ಅಭಿಜಾತ ಅನುಬಂಧನ, ಕ್ರಿಯಾಜನ್ಯ ಅನುಬಂಧನ, ಅಭಿಜಾತ ಮತ್ತು ಕ್ರಿಯಾಜನ್ಯ ಅನುಬಂಧನ. ಇಲ್ಲಿ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಕಲಿಕಾ ಸಿದ್ಧಾಂತಗಳಲ್ಲಿ ಆ ಕಲಿಕಾ ಸಿದ್ಧಾಂತಗಳ ತತ್ವಗಳು ಅಂತ ಬರ್ತವೆ. ಆ ತತ್ವಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಶ ಅಂತ ಕೇಳಿದಾಗ ಪ್ರಾಯೋಗಿಕ ಅಳಿವು ಅಂತಕ್ಕಂಥದ್ದು. ಈ ಪ್ರಾಯೋಗಿಕ ಅಳಿವು ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಕಲಿಕಾ ಸಿದ್ಧಾಂತಗಳಲ್ಲಿ ಕಂಡು ಬರ್ತಂತಂದಾಗ ಒಳನೋಟ ಕಲಿಕೆ. ಇಲ್ಲಿ ಒಳನೋಟ ಕಲಿಕೆ ಅಂತಕ್ಕಂಥದ್ದು ಉಲ್ಫ್ಗಾಂಗ್ ಕೊಯ್ಲರ್ ಅವರು ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡಿರ್ತಕ್ಕಂಥ ಸಿದ್ಧಾಂತ ಅಂತ ಕೇಳಿದಾಗ ಅದು ಒಳನೋಟ ಕಲಿಕಾ ಸಿದ್ಧಾಂತ. ಈ ಒಳನೋಟ ಕಲಿಕಾ ಸಿದ್ಧಾಂತಕ್ಕಿಂತಲೂ ಪ್ರಾಯೋಗಿಕ ಅಳಿವು ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಅಭಿಜಾತ ಅನುಬಂಧನ ಸಿದ್ಧಾಂತದಲ್ಲಿ ಕಂಡುಬರ್ತದೆ ಮತ್ತು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತದಲ್ಲಿ ಕಂಡುಬರ್ತದೆ ಮತ್ತು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದಲ್ಲಿ ಕೂಡ ಕಂಡುಬರ್ತದೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಪ್ರಾಯೋಗಿಕ ಅಳಿವು ಅಂತಕ್ಕಂಥ ಈ ಒಂದು ಸ್ಟೇಟ್ಮೆಂಟ್ಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ ಡಿ ಅಭಿಜಾತ ಮತ್ತು ಕ್ರಿಯಾಜನ್ಯ ಅನುಬಂಧನ. ಯಾಕೆ ಅಂತ ಕೇಳಿದಾಗ ಅಭಿಜಾತ ಅನುಬಂಧನ ಕಲಿಕೆಯ ಸಿದ್ಧಾಂತದಲ್ಲಿ ನಾಯಿಯ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತದಲ್ಲಿ ಪಾರಿವಾಳದ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಿದ್ಧಾಂತಗಳ ತತ್ವಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸನ್ನಿವೇಶವನ್ನು ತೆಗೆದುಕೊಂಡಾಗ ಅಲ್ಲಿ ಪ್ರಾಯೋಗಿಕ ಅಳಿವು ಅಂತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರ್ತದೆ. ಯಾಕೆ ಅಂತ ಕೇಳಿದಾಗ ಸಮಯದ ಅಂತರ ಹೆಚ್ಚಾದಂತೆ ಏನಾಗುತ್ತೆ ಅಂತ ಕೇಳಿದಾಗ ಸ್ವಾಭಾವಿಕವಾಗಿರ್ತಕ್ಕಂಥ ಮರೆವು ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಜೀವಿಗಳಲ್ಲಿ ಕಂಡು ಬರ್ತದೆ. ಅದಕ್ಕೋಸ್ಕರವಾಗಿ ಈ ಸಿದ್ಧಾಂತಗಳ ಮೊದಲೇ ತತ್ವ ಹೇಳ್ತಾ ಇದೆ ಸಮಯದ ಅಂತರ ಅಂತಕ್ಕಂಥ. ಸಮಯದ ಅಂತರ ಸರಿಯಾಗಿದ್ದರೆ ಪ್ರಾಯೋಗಿಕ ಅಳಿವು ಆಗಲಿಕ್ಕೆ ಏನಾಗಲ್ಲ, ಸಾಧ್ಯ ಇಲ್ಲ. ಸಮಯದ ಅಂತರದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಬಹುಕಾಲದವರೆಗೂ ಸಮಯದ ಅಂತರ ಹಂಗೆ ನಿರಂತರವಾಗಿ ಹೋಯ್ತಂತಂದಾಗ ಸಮಯದ ಅಂತರ ಬಹಳಷ್ಟು ಆದಂತೆ ಪ್ರಾಯೋಗಿಕವಾಗಿರ್ತಕ್ಕಂಥ ಅಳಿವು ಎಲ್ಲ ಜೀವಿಗಳಲ್ಲಿ ಕಂಡುಬರಲಿಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಬರ್ತಕ್ಕಂಥ ಎರಡನೇ ತತ್ವ ಯಾವುದಪ್ಪ ಅಂತ ಕೇಳಿದಾಗ ಅದು ಪ್ರಾಯೋಗಿಕ ಅಳಿವು ಅಂತಕ್ಕಂಥದ್ದು. ಯಾವಾಗ ಪ್ರಾಯೋಗಿಕ ಅಳಿವು ಸಮಯದ ಅಂತರ ಬಹಳಷ್ಟಾದಂತೆ ಪ್ರಾಯೋಗಿಕ ಅಳಿವು ಕಂಡು ಬರ್ತದೋ ಹಾಗೆ ಪ್ರಾಯೋಗಿಕ ಅಳಿವು ಅಥವಾ ಸ್ವಾಭಾವಿಕವಾಗಿರ್ತಕ್ಕಂಥ ಮರೆವು ಜೀವಿಯಲ್ಲಿ ಬಂದಿದೆ ಅಂತ ಗೊತ್ತಾದ ತಕ್ಷಣ
ನಾವು ಮತ್ತೆ ಹಿಂದಿನ ಅನುಭವಗಳನ್ನು ಮತ್ತೆ ಮರುಕಳಿಸಿದಾಗ, ರಿಪಿಟೇಷನ್ ಮಾಡಿದಾಗ ಮತ್ತೆ ಸ್ವಾಭಾವಿಕವಾಗಿ ಮರುಕಳಿಸುವಿಕೆ ಅಂತಕ್ಕಂಥ ಎಲ್ಲಿ ಉಂಟಾಗುತ್ತೆ ಅಂತ ಕೇಳಿದಾಗ ಜೀವಿಗಳಲ್ಲಿ ಉಂಟಾಗಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಅಲ್ಲಿ ಮೂರನೇ ತತ್ವವಾಗಿ ಬರ್ತಕ್ಕಂಥ ಯಾವುದಪ್ಪ ಅಂತ ಕೇಳಿದಾಗ ಸ್ವಾಭಾವಿಕವಾಗಿರ್ತಕ್ಕಂಥ ಮರುಕಳಿಸುವಿಕೆ ಅಂತ. ಹೀಗೆ ಕಲಿಕಾ ಸಿದ್ಧಾಂತಗಳ ತತ್ವಗಳನ್ನು ಅಧ್ಯಯನ ಮಾಡ್ತಕ್ಕ ಸಂದರ್ಭದಲ್ಲಿ ಮೊದಲನೇ ತತ್ವ ಸಮಯದ ಅಂತರ, ಎರಡನೇ ತತ್ವ ಪ್ರಾಯೋಗಿಕ ಅಳಿವು, ಮೂರನೇ ತತ್ವ ಸಹಜ ಮರುಕಳಿಸುವಿಕೆ, ಹೀಗೆ ಸಾಕಷ್ಟು ತತ್ವಗಳು ಎಲ್ಲಿ ಬರ್ತವೆ ಅಂತ ಕೇಳಿದಾಗ ಕಲಿಕಾ ಸಿದ್ಧಾಂತಗಳ ತತ್ವಗಳಲ್ಲಿ ಬರ್ತವೆ. ನಮ್ಮ ಸ್ಟೇಟ್ಮೆಂಟ್ ಇರ್ತಕ್ಕಂಥದ್ದು ಎರಡನೇ ತತ್ವಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಗಿಕ ಅಳಿವು. ಈ ಕೆಳಗಿನ ಯಾವ ಕಲಿಕಾ ಸಿದ್ಧಾಂತಗಳು ಕಂಡುಬರುತ್ತೆ ಅಂತಂದಾಗ ಆಪ್ಷನ್ಸ್ ಡಿ ಅಭಿಜಾತ ಮತ್ತು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತಗಳ ತತ್ವಗಳಲ್ಲಿ ಕಂಡುಬರ್ತಕ್ಕಂಥ ಎರಡನೇ ತತ್ವ ಅಂತ ಕೇಳಿದಾಗ ಪ್ರಾಯೋಗಿಕ ಅಳಿವು ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಒಂದು ಸನ್ನಿವೇಶದಲ್ಲಿ ಬಿಳಿ ಮೊಲಕ್ಕೆ ಭಯ ತೋರಿಸುವಂತೆ ಒಬ್ಬನನ್ನು ಅನುಬಂಧಿಸಿದಾಗ ಅವನು ಅದೇ ರೀತಿಯ ಬಿಳಿಯ ಪ್ರಾಣಿಗಳಾದ ಬಿಳಿ ಬೆಕ್ಕು, ಬಿಳಿ ನಾಯಿ ಇಂತಹವುಗಳಿಗೆ ಅದೇ ರೀತಿಯ ಭಯವನ್ನು ತೋರಿಸಿದರೆ ಅದನ್ನು ಡ್ಯಾಶ್ ಎನ್ನುವರು. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ. ಒಂದು ಸನ್ನಿವೇಶದಲ್ಲಿ ಬಿಳಿ ಮೊಲಕ್ಕೆ ಭಯ ತೋರಿಸುವಂತೆ ಒಬ್ಬನನ್ನು ಅನುಬಂಧಿಸಿದಾಗ ಅವನು ಅದೇ ರೀತಿಯ ಬಿಳಿಯ ಪ್ರಾಣಿಗಳಾದ ಬಿಳಿ ಬೆಕ್ಕು, ಬಿಳಿ ನಾಯಿ ಇಂತಹವುಗಳಿಗೆ ಅದೇ ರೀತಿಯ ಭಯವನ್ನು ತೋರಿಸಿದರೆ ಅದನ್ನು ಡ್ಯಾಶ್ ಎನ್ನುವರು. ಆಪ್ಷನ್ಸ್ ಎ ವಿಭೇದೀಕರಣ, ಆಪ್ಷನ್ಸ್ ಬಿ ಸಾಮಾನ್ಯೀಕರಣ, ಆಪ್ಷನ್ ಸಿ ಶುದ್ಧೀಕರಣ, ಆಪ್ಷನ್ಸ್ ಡಿ ವಿಚಲನೆ. ನೋಡಿ, ಏನಾಗಿರ್ಬೋದು? ನಾವೀಗಾಗಲೇ ಇಂದಿನ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಹೇಳಿದೆ ನಾನು, ಕಲಿಕಾ ಸಿದ್ಧಾಂತದ ತತ್ವಗಳು ಅಂತೇಳಿ. ಆ ಕಲಿಕಾ ಸಿದ್ಧಾಂತದ ತತ್ವಗಳಲ್ಲಿ ನಾವು 3 ತತ್ವವನ್ನು ಹೇಳಿದೆ. ಸಮಯದ ಅಂತರ ಅಂತಕ್ಕಂಥದ್ದು, ಅಥವಾ ಸ್ವಾಭಾವಿಕ ಅಳಿವು ಅಥವಾ ಪ್ರಾಯೋಗಿಕ ಅಳಿವು ಅಂತಕ್ಕಂಥದ್ದು, ಮೂರನೇದಾಗಿ ಸಹಜ ಮರುಕಳಿಸುವಿಕೆ ಅಂತಕ್ಕಂಥದ್ದು. 3 ತತ್ವವನ್ನು ಹೇಳಿದೆ. ಆ 3 ತತ್ವಗಳ ಜೊತೆಯಲ್ಲೇ ಇನ್ನಿರ್ತಕ್ಕಂಥ ತತ್ವಗಳು ಮತ್ತು ಇಲ್ಲಿ ಈ ಪ್ರಶ್ನೆಯಲ್ಲಿ ಬಂದು ಈಗ ಅದು ಯಾವುದಂತ ಕೇಳಿದಾಗ ಆಪ್ಷನ್ಸ್ ಎ ವಿಭೇದೀಕರಣ ಅಂತಕ್ಕಂಥದ್ದು, ಆಪ್ಷನ್ಸ್ ಬಿ ಸಾಮಾನ್ಯೀಕರಣ ಅಂತಕ್ಕಂಥದ್ದು. ಆ ಕಲಿಕಾ ಸಿದ್ಧಾಂತದ ತತ್ವಗಳಲ್ಲಿ ಬರ್ತಕ್ಕಂಥ ಮುಂದುವರೆದ ಅಂಶಗಳಿವು. ವಿಭೇದೀಕರಣ ಅಂತಕ್ಕಂಥದ್ದು ಕೂಡ ಏನಾಗಿದೆ ಅಂತ ಕೇಳಿದಾಗ ಕಲಿಕಾ ಸಿದ್ಧಾಂತದ ತತ್ವಗಳಲ್ಲಿ ಬರ್ತಕ್ಕಂಥ ಒಂದು ತತ್ವ. ಸಾಮಾನ್ಯೀಕರಣ ಅಂತಕ್ಕಂಥ ಕೂಡ ಏನಂತ ಕಲಿಕಾ ಸಿದ್ಧಾಂತಗಳು ಬರ್ತಕ್ಕಂಥ ತತ್ವಗಳಲ್ಲಿ ಇದು ಒಂದು ತತ್ವ. ಇನ್ನು ಶುದ್ಧೀಕರಣ ಮತ್ತು ವಿಚಲನೆ ಇವೆರಡು ಏನಿಲ್ಲ ಅಂತ ಕೇಳಿದ್ರೆ ಕಲಿಕಾ ಸಿದ್ಧಾಂತದ ತತ್ವಗಳಲ್ಲಿ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವ ಆಯ್ಕೆಗಳು ನಮ್ಮ ಈ ಪ್ರಶ್ನೆಗೆ ಸಂಬಂಧಿಸಿವೆ, ಯಾವ ಸಂಬಂಧಿಸಿಲ್ಲ ಅಂತಕ್ಕಂಥದ್ದನ್ನು ಕೂಡ ಐಡೆಂಟಿಫಿಕೇಷನ್ ಮಾಡಿದಾಗ ಉಳಿದಿರ್ತಕ್ಕಂಥ ಆಯ್ಕೆಯಲ್ಲಿ ಯಾವುದು ಆನ್ಸರ್ ಅಂತೇಳಿ ನಾವು ಚೂಸ್ ಮಾಡಲಿಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವು ಎರಡು ಎಲ್ಲಿ ಬರಲ್ಲ ಅಂತ ಕೇಳಿದಾಗ ಇವು ಕಲಿಕಾ ಸಿದ್ಧಾಂತದ ತತ್ವಗಳಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಇವೆರಡನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಈಗ ಉಳಿದಿರ್ತಕ್ಕಂಥ ಎರಡೇ ಆಪ್ಷನ್ಸ್ ಎ ವಿಭೇದೀಕರಣ, ಆಪ್ಷನ್ಸ್ ಬಿ ಸಾಮಾನ್ಯೀಕರಣ. ಈ ಎರಡು ಆಪ್ಷನ್ಸ್ಗಳಲ್ಲಿ ಯಾವುದನ್ನು ಈಗ ಚೂಸ್ ಮಾಡಬೇಕಾಗಿದೆ. ಮತ್ತೆ ಒಂದು ಸಲ ಪ್ರಶ್ನೆಯನ್ನು ಸರಿಯಾಗಿ ನಾವು ಗಮನಿಸೋಣ. ಈಗ ಒಂದು ಸನ್ನಿವೇಶದಲ್ಲಿ ಬಿಳಿಯ ಮೊಲಕ್ಕೆ ಭಯ ತೋರಿಸುವಂತೆ ಒಬ್ಬನನ್ನು ಅನುಬಂಧಿಸಿದಾಗ ಅವನು ಅದೇ ರೀತಿಯ ಬಿಳಿಯ ಪ್ರಾಣಿಗಳಾದ ಬಿಳಿ ಬೆಕ್ಕು, ಬಿಳಿ ನಾಯಿ ಇಂತಹವುಗಳಿಗೆ ಅದೇ ರೀತಿಯ ಭಯವನ್ನು ತೋರಿಸಿದರೆ ಅದನ್ನು ಡ್ಯಾಶ್ ಎನ್ನುವರು. ನೋಡಿ, ಒಂದು ವೇಳೆ ಒಂದು ಮಗುವಿಗೆ ಬಿಳಿ ಮೊಲವನ್ನು ತೋರಿಸಿ ಆ ಬಿಳಿ ಮೊಲ ನೋಡಿದ ಕ್ಷಣದಲ್ಲಿ ಭಯ ಉಂಟಾಗುವಂತೆ ಆ ಭಯದ ವಾತಾವರಣಕ್ಕೂ ಆ ಬಿಳಿ ಮೊಲಕ್ಕೂ ಅನುಬಂಧನವನ್ನು ಉಂಟು ಮಾಡಿದಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಅನುಬಂಧನ ಮತ್ತಿತರ ಬಿಳಿಯ ಪ್ರಾಣಿಗಳು ಅಥವಾ ಬಿಳಿಯ ವಸ್ತುಗಳು, ಬಿಳಿ ಬೆಕ್ಕಾಗಿರ್ಬೋದು, ಬಿಳಿ ನಾಯಿ ಆಗಿರ್ಬೋದು, ಇಂಥವುಗಳನ್ನು ನೋಡಿದಾಗಲೂ ಕೂಡ ಅದೇ ರೀತಿಯ ಭಯವನ್ನು ತೋರಿಸ್ತಾನೆ ಮಗು. ಅದಕ್ಕೇನಂತಾರೆ ಅಂತ ಪ್ರಶ್ನೆ ಇದೆ. ಇಂಥ ರೀತಿಯಾಗಿರ್ತಕ್ಕಂಥ ಒಂದು ಮಗು ಒಂದು ಸನ್ನಿವೇಶದಲ್ಲಿ ಬಿಳಿ ಮೊಲಕ್ಕೆ ಭಯ ತೋರಿಸುವಂತೆ ಒಬ್ಬನನ್ನು ಅನುಬಂಧಿಸಿದಾಗ ಅವನು ಅದೇ ರೀತಿಯ ಬಿಳಿಯ ಪ್ರಾಣಿಗಳಾದ ಬಿಳಿ ಬೆಕ್ಕು, ಬಿಳಿ ನಾಯಿ ಇಂತಹವುಗಳಿಗೆ ಅದೇ ರೀತಿಯ ಭಯವನ್ನು ತೋರಿಸಿದರೆ ಅದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ಸಾಮಾನ್ಯೀಕರಣ ಅಂತ ಕರೀತಾರೆ. ಏನು ಸಾಮಾನ್ಯೀಕರಣ ಅಂತ ಕೇಳಿದಾಗ
ಮಗು ಏನಾಗಿದ್ದಾನೆ ಈಗ ಜನರಲೈಸೇಷನ್ ತನ್ನ ಒಂದು ಸಂಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸದ ರೀತಿಯಲ್ಲಿ ಮಗು ಹಿಂದೆ ಬಿಳಿಯ ಮೊಲ ಅಂತಕ್ಕಂಥದ್ದು ನೋಡಿದಾಗ ಭಯಗೊಂಡಿದ್ದ. ಇದು ಕೂಡ ಬಿಳಿ ರೀತಿಯಾಗಿರ್ತಕ್ಕಂಥ ಜೀವಿ ಇದೆ ಅಥವಾ ವಸ್ತು ಇದೆ, ಅದು ಇರೋದರಿಂದ ಇದು ಕೂಡ ಭಯದ ವಾತಾವರಣವನ್ನೇ ನಿರ್ಮಿಸ್ತದೆ ಅಂತಕ್ಕಂಥ ಒಂದು ಬಾಂಡಿಂಗ್ ಯಾರಲ್ಲಾಗಿರುತ್ತೆ ಅಂತ ಕೇಳಿದಾಗ ಮಗುನಲ್ಲಿ ಆಗಿರ್ತದೆ. ಆ ಬಾಂಡಿಂಗ್ ಅಂತಕ್ಕಂಥ ಆಗಿರೋದಕ್ಕೋಸ್ಕರವಾಗಿ ಮಗು ಬಿಳಿಯ ಯಾವುದೇ ಬಿಳಿ ಬೆಕ್ಕಾಗಿರ್ಬೋದು, ಬಿಳಿ ನಾಯಿ ಆಗಿರ್ಬೋದು, ಬಿಳಿ ಹಸು ಆಗಿರ್ಬೋದು, ಯಾವುದನ್ನು ಕಂಡು ಕೂಡ ಮಗು ಏನು ಮಾಡ್ತಾನೆ ಅಂತ ಕೇಳಿದಾಗ ಭಯ ಪಡ್ತಾ ಇದ್ದಾನೆ. ಯಾಕೆ ಅಂತ ಕೇಳಿದಾಗ ಅವನಲ್ಲಿ ಉಂಟಾಗಿರ್ತಕ್ಕಂಥ ಬಾಂಡಿಂಗ್ ಅಂತಕ್ಕಂಥದ್ದು ಜನರಲೈಸೇಷನ್ ಆಗಿಬಿಟ್ಟಿದೆ, ಸಾಮಾನ್ಯೀಕರಣ ಆಗಿಬಿಟ್ಟಿದೆ. ಎಲ್ಲ ಬಿಳಿಯ ಅಂಶಗಳು, ಎಲ್ಲ ಬಿಳಿಯ ಪ್ರಾಣಿಗಳು, ಎಲ್ಲ ಬಿಳಿಯ ವಸ್ತುಗಳು ಒಂದೇ ರೀತಿಯಾಗಿವೆ ಅಂತಕ್ಕಂಥ ಒಂದು ಬಾಂಡಿಂಗು ಅವನಲ್ಲಿ ಜನರಲೈಸೇಷನ್ ಆಗಿಬಿಟ್ಟಿದೆ, ಸಾಮಾನ್ಯೀಕರಣ ಆಗಿಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಮಗು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದಾಗ ಆ ರೀತಿಯಾಗಿರ್ತಕ್ಕಂಥ ಬಿಳಿಯ ಬೆಕ್ಕಾಗಿರ್ಬೋದು, ಬಿಳಿಯ ನಾಯಿ ಆಗಿರ್ಬೋದು, ಬಿಳಿಯ ಹಸು ಆಗಿರ್ಬೋದು, ಬಿಳಿಯ ಕುದುರೆ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಎಲ್ಲ ಅಂಶಗಳಿಗೆ ಏನು ಮಾಡ್ತಾನೆ ಭಯ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಕ್ಕೇನಂತ ಕರಿತಾರೆ ಅಂತ ಕೇಳಿದಾಗ ಸಾಮಾನ್ಯೀಕರಣ ಅಂತಕ್ಕಂಥ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಪ್ರಶ್ನೆ ಹೀಗಿದೆ: ಕಾರ್ಯಕ್ರಮಾನ್ವಯ ಕಲಿಕೆ ಪ್ರಾಥಮಿಕವಾಗಿ ರೂಪಿತವಾಗಿರುವುದು ಈ ಕೆಳಗಿನ ಯಾವ ಸಿದ್ಧಾಂತದಿಂದ? ಕಾರ್ಯಕ್ರಮಾನ್ವಯ ಕಲಿಕೆ ಪ್ರಾಥಮಿಕವಾಗಿ ರೂಪಿತವಾಗಿರುವುದು ಈ ಕೆಳಗಿನ ಯಾವ ಸಿದ್ಧಾಂತದಿಂದ? ಆಪ್ಷನ್ಸ್ ಎ ಸಾಂಪ್ರದಾಯಿಕ ಅನುಬಂಧನ, ಆಪ್ಷನ್ಸ್ ಬಿ ಕ್ರಿಯಾಜನ್ಯ ಅನುಬಂಧನ, ಆಪ್ಷನ್ ಸಿ ಹಿಮ್ಮುಖ ಅನುಬಂಧನ, ಆಪ್ಷನ್ ಡಿ ಸಾಮಾನ್ಯೀಕರಣ. ನೋಡಿ, ಕಾರ್ಯಕ್ರಮಾನ್ವಯ ಕಲಿಕೆ ಪ್ರಾಥಮಿಕವಾಗಿ ರೂಪಿತವಾಗಿರುವುದು ಈ ಕೆಳಗಿನ ಯಾವ ಸಿದ್ಧಾಂತದಿಂದ ಅಂತಂತ ಕೇಳಿದಾಗ ಇಲ್ಲಿ ಹಿಮ್ಮುಖ ಅನುಬಂಧನ ಮತ್ತು ಸಾಮಾನ್ಯೀಕರಣ ಅಂತಕ್ಕಂಥವು ಕಲಿಕೆ ಸಿದ್ಧಾಂತಗಳಲ್ಲಿ ಬರುವುದಿಲ್ಲ. ಇವೆರಡು ಕಲಿಕಾ ಸಿದ್ಧಾಂತಗಳಲ್ಲಿ ಬರುವುದಿಲ್ಲ. ಆದ್ದರಿಂದ ನಾವು ಇವೆರಡು ಅಂಶಗಳನ್ನು ಈಸಿಯಾಗಿ ಏನು ಮಾಡ್ಬೋದು ಅಂತ ಕೇಳಿದಾಗ ಡಿಲೀಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ನೋಡಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಮೊದಲು ಆಪ್ಷನ್ಸ್ಗಳನ್ನು ಸಂಬಂಧ ಇರದೇ ಇರತಕ್ಕಂಥ ಆಯ್ಕೆಗಳನ್ನು ತೆಗೆದುಹಾಕ್ತಕ್ಕಂಥ ಕೆಲಸ ನಾವು ಮಾಡಿಬಿಟ್ರೆ ಉಳಿದಿರ್ತಕ್ಕಂಥ 2 ಯಾವುದವೋ ಅದರಲ್ಲಿ ನಾವು ಏನು ಮಾಡ್ಬೋದು ಅಂತ ಕೇಳಿದಾಗ ಚಿಂತನೆ ಮಾಡ್ಬೋದು, ವಿಚಾರ ಮಾಡ್ಬೋದು, ಗೆಸ್ ಮಾಡ್ಬೋದು. ಕಾರ್ಯಕ್ರಮಾನ್ವಯ ಕಲಿಕೆ ಪ್ರಾಥಮಿಕವಾಗಿ ರೂಪಿತವಾಗಿರುವುದು ಈ ಕೆಳಗಿನ ಯಾವ ಸಿದ್ಧಾಂತದಿಂದ? ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತ. ಸಾಂಪ್ರದಾಯಿಕವಾಗಿರ್ತಕ್ಕಂಥ ಅನುಬಂಧನ ಕಲಿಕಾ ಸಿದ್ಧಾಂತ ಏನಂತ ಹೇಳ್ತಾ ಇದೆ ಅಂತ ಕೇಳಿದಾಗ ಸಹಜವಾಗಿರ್ತಕ್ಕಂಥ ಪ್ರಚೋದಕದೊಡನೆ ಕೃತಕವಾಗಿರ್ತಕ್ಕಂಥ ಪ್ರಚೋದಕವನ್ನು ಜೋಡಿಸಿದಾಗ ಸಹಜ ಪ್ರಚೋದಕದ ಎಲ್ಲ ಗುಣಲಕ್ಷಣಗಳು ಕೃತಕ ಪ್ರಚೋದಕದಲ್ಲಿ ಏನಾಗ್ತವೆ ಅಂತ ಕೇಳಿದಾಗ ಕಂಡು ಬರ್ತವೆ ಅಂತಕ್ಕಂಥದ್ದು ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತದಲ್ಲಿ ಬರ್ತಕ್ಕಂಥದ್ದು. ಇನ್ನು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ ಅಂತಕ್ಕಂಥದ್ದು ಒಂದು ಜೀವಿಯು ತನ್ನ ಇಚ್ಛಿತ ವರ್ತನೆಯನ್ನು ತೋರಿಸಿರ್ತಕ್ಕಂಥ ಸಂದರ್ಭದಲ್ಲಿ, ತನ್ನ ಕ್ರಿಯೆಯನ್ನು ತೋರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜೀವಿಯ ಗುರಿ ಸಾಧನೆಗೆ ಬೇಕಾಗಿರ್ತಕ್ಕಂಥ ಪುಷ್ಟೀಕರಣವನ್ನು, ಫೀಡ್ಬ್ಯಾಕನ್ನು ಸಮಾಜ ಅಂತಕ್ಕಂಥ ಕೊಡಬೇಕು. ಅದಕ್ಕೋಸ್ಕರವಾಗಿ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತದಲ್ಲಿ ಸ್ಕಿನ್ನರ್ ಅವರು ಪಾರಿವಾಳ ಯಾವಾಗ ಆ್ಯಕ್ಷನ್ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿತೋ ಆಗ ಆ ಪಾರಿವಾಳಕ್ಕೆ ಏನು ಮಾಡೋದು ಅಂತ ಕೇಳಿದಾಗ ಅಲ್ಲಿ ಕಾಳುಗಳನ್ನ ಹಾಕ್ತಾ ಎಲ್ಲಿ ಕರ್ಕೊಂಬಂದ್ರು ಅವರು ಆ ಬಟನ್ ಎಲ್ಲಿದ್ದನೋ ಆ ಬಟನ್ ಹತ್ರ ಕರ್ಕೊಂಬಂದ್ರು, ಅಂದರೆ ಗುರಿಯ ಕಡೆಗೆ ಆ ಪಾರಿವಾಳವನ್ನು ಕರ್ಕೊಂಬಂದರು. ಹೀಗೆ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತದ ಮುಖಾಂತರ ಮಕ್ಕಳ ಕಲಿಕೆಯಲ್ಲಿ ಕೂಡ ಯಾವಾಗ ಮಗು ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾನೋ, ಕಲಿಕೆಯಲ್ಲಿ ಕ್ರಿಯೆಯನ್ನು ತೋರಿಸ್ತಾ ಇದ್ದಾನೋ, ಆ ಕಲಿಕೆಯಲ್ಲಿ ಕ್ರಿಯೆ ತೋರಿಸ್ತಕ್ಕಂಥ ಮಗುವಿಗೆ ತತ್ಕ್ಷಣದ ಪುಷ್ಟೀಕರಣವನ್ನು ಕೊಡಬೇಕಾಗಿದೆ. ಆ ತತ್ಕ್ಷಣದ ಪುಷ್ಟೀಕರಣ ಯಾವುದಪ್ಪ ಅಂತ ಕೇಳಿದಾಗ ಚಿಕ್ಕ ಚಿಕ್ಕ ಮೆಟ್ಟಿಲುಗಳಾಗಿ ಕಲಿಕೆಯ ಹಂತಗಳನ್ನು ರೂಪಿಸಿ ಮಗುವಿನ ಗುರಿ ಸಾಧನೆಯೆಡೆಗೆ ಕರ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ವ್ಯವಸ್ಥೆಯ ಕರ್ತವ್ಯ. ಹಾಗಾಗಿ ಚಿಕ್ಕ ಚಿಕ್ಕ ಮೆಟ್ಟಿಲುಗಳ ತತ್ವ ಅಂತಕ್ಕಂಥದ್ದು ನಿರ್ಮಾಣವಾಗಿರ್ತಕ್ಕಂಥ ಎಲ್ಲಿ ಅಂತ ಕೇಳಿದಾಗ ಅದು ಕಾರ್ಯಕ್ರಮಾನ್ವಯ ಕಲಿಕೆಯಲ್ಲಿ ಅಥವಾ ಕಾರ್ಯಕ್ರಮಾನುಗತ ಕಲಿಕೆಯಲ್ಲಿ. ಅದಕ್ಕೋಸ್ಕರವಾಗಿ ಕಾರ್ಯಕ್ರಮಾನ್ವಯ ಕಲಿಕೆ ಪ್ರಾಥಮಿಕವಾಗಿ ರೂಪಿತವಾಗಿರೋದು ಈ ಕೆಳಗಿನ ಯಾವ ಸಿದ್ಧಾಂತದಿಂದ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತದ ಮುಖಾಂತರ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಕಲಿಕಾ ಪ್ರಕ್ರಿಯೆಯಲ್ಲಿ ವರ್ಗೀಕೃತ ಶ್ರೇಣಿಯನ್ನು ಸೂಚಿಸಿದವನು. ನೋಡಿ, ಕಲಿಕಾ ಪ್ರಕ್ರಿಯೆಯಲ್ಲಿ ವರ್ಗೀಕೃತ ಶ್ರೇಣಿಯನ್ನು ಸೂಚಿಸಿದವನು. ಆಪ್ಷನ್ಸ್ ಎ ಮಾಸ್ಲೋ, ಆಪ್ಷನ್ಸ್ ಬಿ ಪಾವ್ಲೋ,
ಆಪ್ಷನ್ ಸಿ ಗ್ಯಾನೆ, ಆಪ್ಷನ್ ಡಿ ಸ್ಕಿನ್ನರ್. ನಮಗೀಗಾಗಲೇ ಹಿಂದಿನ ತರಗತಿಗಳಲ್ಲಿ ಈ ಪ್ರಶ್ನೆ ಬಂದಿತ್ತು, ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಯ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡೋದು ಬೇಡ. ಮಾಸ್ಲೋರವ್ರದ್ದು ಕಲಿಕಾ ಸಿದ್ಧಾಂತಗಳಿಲ್ಲ, ಇವ್ರದ್ದು ಅಭಿಪ್ರೇರಣೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಪ್ರೇರಣಾತ್ಮಕವಾಗಿರ್ತಕ್ಕಂಥ ಶ್ರೇಣೀಕೃತ ಸಿದ್ಧಾಂತ ಮಾಸ್ಲೋರವ್ರದ್ದು. ಪಾವ್ಲೋರವ್ರದ್ದು ಅಭಿಜಾತ ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತ. ಗ್ಯಾನೆರವ್ರದ್ದು ಕಲಿಕಾ ಪ್ರಕ್ರಿಯೆಗೆ ಕೊಟ್ಟಿರ್ತಕ್ಕಂಥ ವರ್ಗೀಕೃತ ಶ್ರೇಣಿಯನ್ನು ಕೊಟ್ಟಿರ್ತಕ್ಕಂಥದಾಗ ರಾಬರ್ಟ್ ಗ್ಯಾಗ್ನೆ ಅಂತಕ್ಕಂಥವ್ರು. ಅದಕ್ಕೋಸ್ಕರವಾಗಿ ಆಪ್ಷನ್ ಸಿ ಗ್ಯಾನೆ ಅಂತಕ್ಕಂಥ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಒಂದು ಜೀವಿಯನ್ನು ನೋಡಿ ವಿವಿಧ ಉದ್ದೀಪನಗಳಿಗೆ ವಿಭಿನ್ನ ಅನುಕ್ರಿಯೆಗಳನ್ನು ತೋರುವಂತೆ ಮಾಡಿದರೆ ಈ ಕಲಿಕೆ ಕೆಳಗಿನ ಯಾವ ಮಾದರಿಯದಾಗಿರುತ್ತದೆ? ಅನುಸರಿಸುವಿಕೆ, ಮನೋಧೋರಣೆ ಕಲಿಕೆ, ವಿಭೇದೀಕರಣ ಕಲಿಕೆ, ಸಾಮಾನ್ಯೀಕರಣ ಕಲಿಕೆ. ನೋಡಿ, ಯಾವ ಕಲಿಕೆ? ಒಂದು ಜೀವಿಯನ್ನು ವಿವಿಧ ಉದ್ದೀಪನಗಳಿಗೆ ವಿಭಿನ್ನ ಅನುಕ್ರಿಯೆಗಳನ್ನು ತೋರುವಂತೆ ಮಾಡಿದರೆ ಈ ಕಲಿಕೆ ಕೆಳಗಿನ ಯಾವ ಮಾದರಿಯದಾಗಿರುತ್ತದೆ? ಅನುಸರಿಸುವಿಕೆ, ಮನೋಧೋರಣೆ, ವಿಭೇದೀಕರಣ ಮತ್ತು ಸಾಮಾನ್ಯೀಕರಣ. ಇದು ಕಲಿಕಾ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥ ತತ್ವಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಸ್ಟೇಟ್ಮೆಂಟು. ಆದರೆ ಅದಕ್ಕೆ ನಾವು ಏನು ಮಾಡಿದ್ದಾರೆ ಅಂತ ಕೇಳಿದಾಗ ಕಲಿಕೆ ಅಂತಕ್ಕಂಥ ಪದವನ್ನು ಸೇರಿಸಿದ್ದಾರೆ. ಅಲ್ಲಿ ಸಾಮಾನ್ಯೀಕರಣ ಇತ್ತು, ವಿಭೇದೀಕರಣ ಇತ್ತು, ಮನೋಧೋರಣೆ ಇದ್ದಿಲ್ಲ, ಅನುಸರಿಸುವಿಕೆ ಇದ್ದಿಲ್ಲ. ಹಾಗಾಗಿ ಇವೆರಡು ಕಲಿಕಾ ಸಿದ್ಧಾಂತಗಳ ತತ್ವಗಳಲ್ಲಿ ಬರುವುದಿಲ್ಲ. ಅನುಸರಿಸುವಿಕೆ, ಮನೋಧೋರಣೆ, ಕಲಿಕೆ ಅಂತಕ್ಕಂಥದ್ದು ನಾವು ಏನು ಮಾಡ್ಬೋದು, ಇವೆರಡನ್ನು ಡಿಲೀಟ್ ಮಾಡ್ಬೋದು. ಇನ್ನು ಓದಿರ್ತಕ್ಕಂಥ ಮತ್ತೆ ಎರಡೇ, ವಿಭೇದೀಕರಣ ಮತ್ತು ಸಾಮಾನ್ಯೀಕರಣ. ಅಲ್ಲಿ ಸಾಮಾನ್ಯೀಕರಣ ಅಂತ ಕರಿಬೇಕಾಗಿತ್ತು ಅಂತಂದರೆ ಪ್ರಚೋದಕಗಳು ಒಂದೇ ರೀತಿಯಾಗಿದ್ದು, ಬಿಳಿಯ ಮೊಲ, ಬಿಳಿಯ ಬೆಕ್ಕು, ಬಿಳಿಯ ನಾಯಿ, ಬಿಳಿಯ ಒಂಟೆ, ಹೀಗೆ ಬಿಳಿಯ ಕುದುರೆ ಎಲ್ಲವೂ ಏನಾಗಿದ್ದು ಅಂತ ಕೇಳಿದಾಗ ಒಂದೇ ರೀತಿಯಾಗಿರ್ತಕ್ಕಂಥ ಸಮೀಪತೆಯನ್ನು ಒಳಗೊಂಡಿರ್ತಕ್ಕಂಥ ಅಂಶಗಳಿದ್ದು ಅಲ್ಲಿ ಸಾಮಾನ್ಯೀಕರಣ ಅಂತ ಕರೆದ್ವಿ. ಇಲ್ಲೇನಿದೆ, ಒಂದು ಜೀವಿಯನ್ನು ವಿವಿಧ ಉದ್ದೀಪನಗಳಿಗೆ ವಿಭಿನ್ನ ಅನುಕ್ರಿಯೆಗಳನ್ನು ತೋರುವಂತೆ ಮಾಡಿದ್ದಾರೆ. ಯಾವಾಗ ವಿಭಿನ್ನ ಅಂತ ಪದ ಬಂತು ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ. ವಿಭಿನ್ನ ಅಂತಕ್ಕಂಥದ್ದು ಡಿಫ್ರೆನ್ಸ್ ಅಂತಕ್ಕಂಥದ್ದು, ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸ್ಪಾನ್ಸನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಿದರೆ ಅದೇನಾಗಿರ್ತದೆ, ಡಿಫ್ರೆನ್ಷಿಯಲ್ ಲರ್ನಿಂಗ್, ವಿಭೇದೀಕರಣ ಕಲಿಕೆ. ಅದಕ್ಕೋಸ್ಕರವಾಗಿ ಆಪ್ಷನ್ ಸಿ ಹೇಳ್ತಾ ಇದೆ, ವಿಭೇದೀಕರಣ ಕಲಿಕೆ. ನೋಡಿ, ಅದಕ್ಕೋಸ್ಕರ ಕಲಿಕಾ ಸಿದ್ಧಾಂತಗಳ ತತ್ವಗಳಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಆ ತತ್ವಗಳಲ್ಲಿ ಸಮಯದ ಅಂತರ, ಪ್ರಾಯೋಗಿಕ ಅಳಿವು, ಸಹಜ ಮರುಕಳಿಸುವಿಕೆ, ಸಾಮಾನ್ಯೀಕರಣ ಯಾವ ತೆಗೆದವನು, ವಿಭೇದೀಕರಣ ಅಂತಕ್ಕಂಥ ಒಂದು ತತ್ವ ಇದೆ. ಏನು ವಿಭೇದೀಕರಣ ಅಂತಂದಾಗ ಕಲಿಕಾ ಸಿದ್ಧಾಂತಗಳಲ್ಲಿ ಮನೋವಿಜ್ಞಾನಿಗಳು ಏನು ಅಂಶಗಳನ್ನು ಬಳಕೆ ಮಾಡಿಕೊಂಡಿದ್ದಾರೋ ಆ ಅಂಶಗಳಲ್ಲಿ ಪ್ರಚೋದನೆಯನ್ನು ಬಳಕೆ ಮಾಡಿಕೊಂಡಿದ್ದಾರೋ ಆ ಪ್ರಚೋದನೆಗಳು ಬದಲಾಗಿದ್ದು ಅಂದರೆ ಅದಕ್ಕೆ ತಕ್ಕಂತೆ ಜೀವಿಗಳು ಏನು ಮಾಡ್ತವೆ ಅಂತ ಕೇಳಿದ ಅನುಕ್ರಿಯೆಗಳನ್ನು ತೋರ್ತಾ ಇದ್ವು. ಅದಕ್ಕೋಸ್ಕರವಾಗಿ ಇಲ್ಲಿ ಒಂದು ತತ್ವದಪ್ಪ ಅಂತ ಕೇಳಿದಾಗ ಅದು ಡಿಫ್ರೆನ್ಷಿಯಲ್ ಲರ್ನಿಂಗ್ ಅಂತಕ್ಕಂಥದ್ದು, ವಿಭೇದೀಕರಣ ಕಲಿಕೆ ಅಂತಕ್ಕಂಥದ್ದು. ಇವತ್ತು ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನೆ ಕೊಟ್ಟಿವಿ, ಈ ರೀತಿಯಾಗಿರ್ತಕ್ಕಂಥ ಅನುಕ್ರಿಯೆ ಜೀವಿ ತೋರಿಸ್ತಾ ಇದೆ. ಒಂದು ವೇಳೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಚೋದನೆ ಕೊಟ್ಟಿದ್ರೆ ಜೀವಿ ಬೇರೆ ರೀತಿಯಾಗಿರ್ತಕ್ಕಂಥ ಅನುಕ್ರಿಯೆಯನ್ನೇ ತೋರ್ತಾ ಇತ್ತು. ಅದಕ್ಕೋಸ್ಕರವಾಗಿ ಇಲ್ಲೇನು ಕಂಡು ಬರ್ತದೆ ಅಂತ ಕೇಳಿದಾಗ ವಿಭೇದೀಕರಣ ಅಂತಕ್ಕಂಥ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಸಿ, ವಿಭೇದೀಕರಣ ಕಲಿಕೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಮಾದರಿ ನಿರ್ಮಾಣ ಕಲಿಕೆಯನ್ನು ರೂಪಿಸಿದವರು? ಆಪ್ಷನ್ಸ್ ಎ ಹೇಳ್ತಾ ಇದೆ ವೆಗೆಟಸ್ಕಿ, ಆಪ್ಷನ್ಸ್ ಬಿ ಹೇಳ್ತಾ ಇದೆ ಬ್ರೂನರ್, ಆಪ್ಷನ್ ಸಿ ಹೇಳ್ತಾ ಇದೆ ಗಾರ್ಡ್ನರ್, ಆಪ್ಷನ್ ಡಿ ಹೇಳ್ತಾ ಇದೆ ಬಂಡೂರ. ನೋಡಿ, ಮಾದರಿ ನಿರ್ಮಾಣ ಕಲಿಕೆ ಅಂತಕ್ಕಂಥದ್ದು ರೂಪಿಸಿರ್ತಕ್ಕಂಥವ್ರು ಅಥವಾ ಪರಿಚಯಿಸಿರ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತ ನಮ್ಮ ಪ್ರಶ್ನೆ ಇದೆ. ಇಲ್ಲಿ ಮಾದರಿ ನಿರ್ಮಾಣ ಕಲಿಕೆಯ ಸಿದ್ಧಾಂತಗಳನ್ನು ನೋಡಿದಾಗ ಮಾದರಿ ನಿರ್ಮಾಣ ಕಲಿಕೆ ಅಂತ ಯಾವುದು ಕರಿತೀವಿ ಅಂತಕ್ಕಂಥ ನಮ್ಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿರ್ತಕ್ಕಂಥ 4 ಜನ ಮನೋವಿಜ್ಞಾನಿಗಳಲ್ಲಿ 4 ಜನ ಮನೋವಿಜ್ಞಾನಿಗಳು ಕೂಡ ಯಾವ್ಯಾವ ಕಲಿಕಾ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ನಮಗೆ ಗೊತ್ತಿದ್ರೆ ನಾವೇನು ಮಾಡ್ಬೋದು ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆಪ್ಷನ್ಸ್ ಎ, ವೆಗೆಟಸ್ಕಿ ಅವರು ಬರ್ತಾ ಇದ್ದಾರೆ. ವೆಗೆಟಸ್ಕಿ ಅವರು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಪರಿಚಯಿಸಿರ್ತಕ್ಕಂಥ ಮನೋವಿಜ್ಞಾನಿ. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಲಿಕಾ ಸಿದ್ಧಾಂತ ಅಂತಕ್ಕಂಥದ್ದು. ಇನ್ನು ಬ್ರೂನರ್ ಅವ್ರದ್ದು ಅನ್ವೇಷಣಾ ಕಲಿಕಾ ಸಿದ್ಧಾಂತ ಅಂತ ಕರಿತೀವಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿದ್ಧಾಂತ. ಇನ್ನು ಗಾರ್ಡ್ನರ್ ಅವರು ಅಂತ ಕೇಳಿದಾಗ ಬುದ್ಧಿಶಕ್ತಿಯ ಸಿದ್ಧಾಂತದಲ್ಲಿ ಬರ್ತಾರೆ.
ಕಲಿಕಾ ಸಿದ್ಧಾಂತದಲ್ಲಿ ಬರೋದಿಲ್ಲ. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನಿ ಅಂತ ಕೇಳಿದಾಗ ಹಾರ್ವರ್ಡ್ ಗಾರ್ಡ್ನರ್ ಅಂತ ಕರೀತಾರೆ. ಇನ್ನು ಆಲ್ಬರ್ಟ್ ಬಂಡೂರ ಅವ್ರದ್ದು ಅಂತ ಕೇಳಿದಾಗ ವೀಕ್ಷಣ ಕಲಿಕಾ ಅಂತ ಕರಿತೀವಿ. ಆ ವೀಕ್ಷಣ ಕಲಿಕಾ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥವ್ರು ಆಲ್ಬರ್ಟ್ ಬಂಡೂರವರು. ಆದರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಮಾದರಿ ನಿರ್ಮಾಣ ಕಲಿಕೆಯನ್ನು ಪರಿಚಯಿಸಿದವರು ಯಾರು ಅಂತಿರುವುದರಿಂದ ಇಲ್ಲಿ ಆಪ್ಷನ್ ಡಿ ಬಂಡೂರ ಅಂತಕ್ಕಂಥವ್ರು, ಆಲ್ಬರ್ಟ್ ಬಂಡೂರ ಅಂತಕ್ಕಂಥವ್ರು ಪರಿಚಯಿಸಿರ್ತಕ್ಕಂಥ ವೀಕ್ಷಣ ಕಲಿಕಾ ಸಿದ್ಧಾಂತಕ್ಕೆ ಏನಂತ ಕರೀತಾರೆ ಅಂತ ಕೇಳಿದಾಗ ಮಾದರಿ ನಿರ್ಮಾಣ ಕಲಿಕೆ ಅಂತ ಕರೀತಾರೆ, ಅಥವಾ ಸಾಮಾಜಿಕ ಕಲಿಕೆ ಅಂತ ಕರೀತಾರೆ, ಅಥವಾ ಅನುಕರಣ ಕಲಿಕೆ ಅಂತ ಕರೀತಾರೆ, ಮತ್ತು ವೀಕ್ಷಣ ಕಲಿಕೆ ಅಂತ ಕರೀತಾರೆ. ಯಾವುದೇ ಪದವನ್ನು ಕೂಡ ಇಲ್ಲಿ ಏನು ಮಾಡ್ಬೋದು, ಬಳಸ್ಬೋದು ಅಂತ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ ನಾನು. ಅದಕ್ಕೋಸ್ಕರವಾಗಿ ಸ್ಪರ್ಧಾರ್ಥಿಗಳು ಭಾಳಷ್ಟು ಪ್ರಮುಖವಾಗಿ ನೀವೇನಂತ ಕೇಳಿ ಇಲ್ಲಿ ಗಮನಿಸಬೇಕಾಗತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಬಳಕೆ ಮಾಡ್ತಾರೆ, ಆ ಪದಗಳಿಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದಾಗಿದೆ ಅಂತೇಳಿ ನೀವು ಸರಿಯಾಗಿ ಅರ್ಥೈಸ್ಕೊಂಡು ಮೂಲಕ ಉತ್ತರವನ್ನು ಕೊಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಮಾದರಿ ನಿರ್ಮಾಣ ಕಲಿಕೆ ಅಂತಕ್ಕಂಥ ಬಂದಾಗ ಆಪ್ಷನ್ ಡಿ ಆಲ್ಬರ್ಟ್ ಬಂಡೂರ ಅವರು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಶಾಲಾ ಸಾಧನೆಯಲ್ಲಿ ತಮ್ಮನ್ನು ತಾವೇ ಮೀರಿಸುವಂತೆ ಮಕ್ಕಳನ್ನು ಒಬ್ಬ ಶಿಕ್ಷಕರು ಪ್ರೋತ್ಸಾಹಿಸಿದರೆ ಆಗ ಶಿಕ್ಷಕರು ಯಾವ ವಿಧದ ಅಭಿಪ್ರೇರಣೆ ಉಂಟು ಮಾಡುತ್ತಿದ್ದಾರೆ? ನೋಡಿ, 2007ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಶಾಲಾ ಸಾಧನೆಯಲ್ಲಿ ತಮ್ಮನ್ನು ತಾವೇ ಮೀರಿಸುವಂತೆ ಮಕ್ಕಳನ್ನು ಒಬ್ಬ ಶಿಕ್ಷಕರು ಪ್ರೋತ್ಸಾಹಿಸಿದರೆ ಆಗ ಶಿಕ್ಷಕರು ಯಾವ ವಿಧದ ಅಭಿಪ್ರೇರಣೆ ಉಂಟು ಮಾಡ್ತಾ ಇದ್ದಾರೆ? ಆಪ್ಷನ್ಸ್ ಎ ಹೇಳ್ತಾ ಇದೆ ವ್ಯಾಪಕ ಅಭಿಪ್ರೇರಣೆ, ಆಪ್ಷನ್ಸ್ ಬಿ ಹೇಳ್ತಾ ಇದೆ ಆಳವಾದ ಅಭಿಪ್ರೇರಣೆ, ಆಪ್ಷನ್ ಸಿ ಹೇಳ್ತಾ ಇದೆ ಬಾಹ್ಯ ಅಭಿಪ್ರೇರಣೆ, ಆಪ್ಷನ್ ಡಿ ಹೇಳ್ತಾ ಇದೆ ಆಂತರಿಕ ಅಭಿಪ್ರೇರಣೆ. ನೋಡಿ, ಯಾವ ವಿಧದ ಅಭಿಪ್ರೇರಣೆ ಉಂಟು ಮಾಡ್ತಾ ಇದ್ದಾರಂತೆ ಸ್ಟೇಟ್ಮೆಂಟ್ ಇದ್ದಾಗ ಅಭಿಪ್ರೇರಣೆಯಲ್ಲಿ ಎರಡೇ ಪ್ರಕಾರಗಳು, ಒಂದು ಆಂತರಿಕ ಅಭಿಪ್ರೇರಣೆ, ಎರಡನೇದಾಗಿ ಬಾಹ್ಯ ಅಭಿಪ್ರೇರಣೆ. ಈ ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ ಅಂತಕ್ಕಂಥ ಎರಡೂ ಪ್ರಕಾರದ ಅಭಿಪ್ರೇರಣೆಗಳಿದ್ದಾಗ ಇನ್ನೂ ಇರತಕ್ಕಂಥ ಎರಡೂ ಆಯ್ಕೆಗಳ ಬಗ್ಗೆ ನಾವೇನು ಮಾಡಬೇಕಾಗಿಲ್ಲ, ಇಲ್ಲಿ ವಿಚಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ವ್ಯಾಪಕವಾದ ಅಭಿಪ್ರೇರಣೆ ಇಲ್ಲ, ಆಳವಾದ ಅಭಿಪ್ರೇರಣೆ ಇಲ್ಲ. ಅದಕ್ಕೋಸ್ಕರವಾಗಿ ಈ ಎರಡು ಆಪ್ಷನ್ಸ್ಗಳನ್ನು ನಾವೇನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು. ಇನ್ನೂ ಇರತಕ್ಕಂಥ ಎರಡೇ ಅಭಿಪ್ರೇರಣೆಗಳು, ಬಾಹ್ಯ ಅಭಿಪ್ರೇರಣೆ, ಆಂತರಿಕ ಅಭಿಪ್ರೇರಣೆ. ಅಂದರೆ ಶಾಲಾ ಸಾಧನೆಯಲ್ಲಿ ತಮ್ಮನ್ನು ತಾವೇ ಮೀರಿಸುವಂತೆ ಮಕ್ಕಳನ್ನು ಒಬ್ಬ ಶಿಕ್ಷಕರು ಪ್ರೋತ್ಸಾಹಿಸುತ್ತಿದ್ದಾರೆ ಆಗ ಶಿಕ್ಷಕರು ಯಾವ ವಿಧದ ಅಭಿಪ್ರೇರಣೆ ಉಂಟು ಮಾಡ್ತಾ ಇದ್ದಾರೆ? ನೋಡ್ರಿ, ನೀವು ಏನಂತ ವಿಚಾರ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಒಬ್ಬ ಶಿಕ್ಷಕ ಮಕ್ಕಳನ್ನು ಏನು ಮಾಡ್ತಾ ಇದ್ದಾನೆ, ಮೋಟಿವೇಟ್ ಮಾಡ್ತಾ ಇದ್ದಾನೆ. ಆ ಶಿಕ್ಷಕ ಮೋಟಿವೇಟ್ ಮಾಡುವುದರಿಂದ ಮಕ್ಕಳು ಏನಾಗ್ತಾರೆ, ಮೋಟಿವೇಟ್ ಆಗ್ತಾ ಇದ್ದಾರೆ. ಹಾಗಾಗಿ ಇದು ಬಾಹ್ಯ ಅಭಿಪ್ರೇರಣೆ ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ನೀವು ಬಾಹ್ಯ ಅಭಿಪ್ರೇರಣೆ ಆಗ್ತಾಯಿರಿ. ಆದರೆ ಆನ್ಸರ್ ಹೇಳ್ತಾ ಇದೆ ಇದು ಬಾಹ್ಯ ಅಭಿಪ್ರೇರಣೆ ಅಲ್ಲ. ಇದು ಎಂತಹ ಅಭಿಪ್ರೇರಣೆ ಅಂತ ಕೇಳಿದಾಗ ಆಂತರಿಕ ಅಭಿಪ್ರೇರಣೆ. ಯಾಕೆ ಅಂತ ಕೇಳಿದಾಗ ಶಾಲಾ ಸಾಧನೆಯಲ್ಲಿ ತಮ್ಮನ್ನು ತಾವೇ ಮೀರಿಸುವಂತೆ ಮಕ್ಕಳನ್ನು ಒಬ್ಬ ಶಿಕ್ಷಕರು ಪ್ರೋತ್ಸಾಹಿಸ್ತಿದ್ದಾರೆ. ಯಾವುದೇ ಪ್ರಚೋದನೆ ಕೊಡ್ತಾ ಇಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರೋತ್ಸಾಹ ಕೊಟ್ಟಾಗ ಆಗ ಶಿಕ್ಷಕರು ಯಾವ ವಿಧದ ಅಭಿಪ್ರೇರಣೆ ಉಂಟು ಮಾಡ್ತಾ ಇದ್ದಾರೆ? ನೋಡಿ, ನೀವು 90% ತೆಗೆದ್ರೆ 10,000 ರೂಪಾಯಿ ಬಹುಮಾನ ಕೊಡದಂತೆ ಪ್ರಚೋದನೆ ಕೊಡ್ತಾ ಇಲ್ಲ. ಅವರು ಹೊರತಾಗಿ ತನ್ನ ತರಗತಿ ಕೋಣೆಯಲ್ಲಿ ತರಗತಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕ ಮಕ್ಕಳನ್ನು ಏನು ಮಾಡ್ತಾ ಇದ್ದಾನೆ, ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಆ ಪ್ರೋತ್ಸಾಹವನ್ನು ಮಕ್ಕಳು ಸ್ವೀಕಾರ ಮಾಡಿರ್ತಕ್ಕಂಥವ್ರು ತಮ್ಮಲ್ಲಿ ಆಂತರಿಕವಾಗಿರ್ತಕ್ಕಂಥ ಮೋಟಿವೇಶನನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ಆ ಆಂತರಿಕವಾಗಿರ್ತಕ್ಕಂಥ ಇಂಟರ್ನಲ್ ಮೋಟಿವೇಶನ್ ಗಟ್ಟಿಗೊಳಿಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮಕ್ಕಳು ಏನು ಮಾಡ್ತಾರಪ್ಪ ಅಂತ ಕೇಳಿದಾಗ ತಮ್ಮಲ್ಲಿರ್ತಕ್ಕಂಥ ಆಂತರಿಕ ಅಭಿಪ್ರೇರಣೆಯ ಮುಖಾಂತರವಾಗಿ ಮಕ್ಕಳು ತಮ್ಮ ಸಾಧನೆಯಲ್ಲಿ ಏನು ಮಾಡ್ತಾರೆ, ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅಂತ ಆಪ್ಷನ್ ಡಿ ಆಂತರಿಕ ಅಭಿಪ್ರೇರಣೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಕಲಿಸಲು ತಕ್ಕ ಸಮಯ ಬಂದಿದೆ, ಇದು ಸೂಚಿಸುವುದು. ನೋಡಿ, ಇದು ಕೂಡ 2008ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಕಲಿಸಲು ತಕ್ಕ ಸಮಯ ಬಂದಿದೆ, ಇದು ಸೂಚಿಸುವುದು. ಆಪ್ಷನ್ಸ್ ಎ ಸಾಂಸ್ಕೃತಿಕ ಪ್ರಭಾವವನ್ನು, ಆಪ್ಷನ್ಸ್ ಬಿ ಸಾಮಾಜಿಕ ಪರಸ್ಪರ ಕ್ರಿಯೆಯನ್ನು, ಆಪ್ಷನ್ ಸಿ ಕಲಿಯಲು ಬೇಕಾದ ಪಕ್ವತೆಯನ್ನು, ಆಪ್ಷನ್ಸ್ ಡಿ ಬದಲಾದ ಮನೋಭಾವವನ್ನು. ನೋಡಿ, ಯಾವುದಿಲ್ಲಿ ಕಲಿಸಲು ತಕ್ಕ ಸಮಯ ಬಂದಿದೆ ಅಂತಕ್ಕಂಥದ್ದು. ಕಲಿತಕ್ಕಂಥ ಸಮಯದಲ್ಲಿ ಮಾತ್ರ ಕಲಿಸಿದರೆ ಮಗು ಅದನ್ನು ಕಲಿತುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ.
ಇನ್ನು ಕಲಿತಕ್ಕಂಥ ಸಮಯನೇ ಆಗಿಲ್ಲ, ನಾವೇನಾದರೂ ಅಡ್ವಾನ್ಸ್ ಆಗಿ ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೋಗ್ತೀವಿ ಅಂತಂದಾಗ ಆ ಕಲಿಕೆ ಏನಾಗಲ್ಲ, ಫಲಪ್ರದವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಮನೋವೈಜ್ಞಾನಿಕವಾಗಿ ಮಕ್ಕಳಲ್ಲಿ ಕಲಿಕೆ ಅಂತಕ್ಕಂಥ ಮಾಡಿಸ್ಬೇಕಾಗಿತ್ತು ಅಂತಂದರೆ ಕಲಿಸಲು ತಕ್ಕ ಸಮಯ ಬಂದಾಗ ಮಾತ್ರ ಮಕ್ಕಳಿಗೆ ಕಲಿಸಿದರೆ ಆ ಕಲಿಕೆ ಪರಿಣಾಮಕಾರಿಯಾಗ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸಾಂಸ್ಕೃತಿಕ ಪ್ರಭಾವನೋ, ಸಾಮಾಜಿಕ ಪರಸ್ಪರ ಕ್ರಿಯೆಯೋ, ಕಲಿಯಲು ಬೇಕಾದ ಪಕ್ವತೆಯನ್ನು ಅಥವಾ ಬದಲಾದ ಮನೋಭಾವನೆಯನ್ನು ಅಂತ ಅಧ್ಯಯನ ಮಾಡತಕ್ಕ ಸಂದರ್ಭದಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ ಸಿ, ಕಲಿಯಲು ಬೇಕಾದ ಪಕ್ವತೆ, ಮ್ಯಾಚುರಿಟಿ ಅಂತಕ್ಕಂಥದ್ದು ಬೇಕಾಗುತ್ತೆ. ಆ ಮ್ಯಾಚುರಿಟಿ ಅಂತಕ್ಕಂಥದ್ದು ಮಕ್ಕಳಲ್ಲಿ ಬಂದಾಗ ಮಾತ್ರ, ಮಕ್ಕಳಲ್ಲಿ ಕಲಿಕೆ ಮಾಡಿಕೊಳ್ಳಿಕ್ಕೆ ಬೇಕಾದ ಸಾಮರ್ಥ್ಯ ಅಂತಕ್ಕಂಥದ್ದು ಬಂದಾಗ ಮಾತ್ರ ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಕಲಿಸಲು ತಕ್ಕ ಸಮಯ ಬಂದಿದೆ ಅಂತಕ್ಕಂಥದ್ದು ಕಲಿಯಲು ಬೇಕಾದ ಪಕ್ವತೆಯನ್ನು ಏನು ಮಾಡೋದು ಅಂತ ಕೇಳಿದಾಗ ಸೂಚಿಸ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋದಾಗಿದ್ದರೆ, ಪಾವ್ಲೋರವರ ಅನನುಬಂಧಿತ ಉದ್ದೀಪನವು ಅನ್ಕಂಡೀಷನ್ಡ್ 2008ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಪಾವ್ಲೋರವರ ಅನನುಬಂಧಿತ ಉದ್ದೀಪನವು ಆಪ್ಷನ್ಸ್ ಎ ಜೊಲ್ಲು ರಸ, ಆಪ್ಷನ್ಸ್ ಬಿ ಪ್ರತಿವರ್ತನಾ ಕ್ರಿಯೆ, ಆಪ್ಷನ್ ಸಿ ಆಹಾರ, ಆಪ್ಷನ್ ಡಿ ಗಂಟೆ. ನೋಡಿ, ಅನುಬಂಧಿತ ಅಲ್ಲ, ಅನನುಬಂಧಿತ ಅಂದರೆ ಇಲ್ಲಿ ಅನುಬಂಧಿತ ಅಥವಾ ಅನನುಬಂಧಿತ ಎರಡು ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು. ಅನನುಬಂಧಿತ ಅಂತಂದಾಗ ನಮಗೆ ಗೊತ್ತಾಗಬೇಕಾಗಿತ್ತು ಅಂತ ಈಸಿಯಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಪದ ಅಂತ ಕೇಳಿದಾಗ ಸಹಜವಾಗಿರ್ತಕ್ಕಂಥ ಉದ್ದೀಪನ ಅಂತ ಕರಿಬೋದು, ಅಥವಾ ಸ್ವಾಭಾವಿಕವಾಗಿರ್ತಕ್ಕಂಥ ಉದ್ದೀಪನ, ಅಥವಾ ಅನುಬಂಧಿತವಲ್ಲದ ಉದ್ದೀಪನ. ಪಾವ್ಲೋರವರ ಸಿದ್ಧಾಂತದಲ್ಲಿ ಅಥವಾ ಪ್ರಯೋಗದಲ್ಲಿ ಸಹಜವಾಗಿರ್ತಕ್ಕಂಥ ಉದ್ದೀಪನ ಅಥವಾ ಪ್ರಚೋದನೆ ಯಾವುದಾಗಿತ್ತು ಅಂತ ಕೇಳಿದಾಗ ಜೊಲ್ಲು ರಸ ಅಂತಕ್ಕಂಥದ್ದು ಏನದು ಪ್ರತಿಕ್ರಿಯೆ, ಪರಿವರ್ತನಾ ಕ್ರಿಯೆ ಅಂತಕ್ಕಂಥ ಅಲ್ಲಿ ಬರೋದಿಲ್ಲ, ಅದಕ್ಕೋಸ್ಕರ ಇದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ಆಹಾರ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಚೋದನೆ, ಗಂಟೆ ಅಂತಕ್ಕಂಥದ್ದು ಕೃತಕವಾಗಿರ್ತಕ್ಕಂಥ ಅನುಬಂಧಿತವಾಗಿರ್ತಕ್ಕಂಥ ಪ್ರಚೋದನೆ. ಅಂದಮೇಲೆ ನಮ್ಮ ಪ್ರಶ್ನೆಗೆ ಈಸಿ ಉತ್ತರ ಸಿಕ್ತು. ಪಾವ್ಲೋರವರ ಅನನುಬಂಧಿತ ಉದ್ದೀಪನ ಅಂತಂದಾಗ ಅದು ಯಾವುದು ಅಂತ ಕೇಳಿದಾಗ ಅದು ಆಪ್ಷನ್ ಸಿ ಆಹಾರ. ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಚೋದನೆ ಆಗಿತ್ತು ಮತ್ತು ಸಹಜವಾಗಿರ್ತಕ್ಕಂಥ ಉದ್ದೀಪನವಾಗಿ ಕಂಡು ಬಂದ ಯಾವುದು ಅಂತ ಕೇಳಿದಾಗ ಅಲ್ಲಿ ಆಹಾರ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸೋಣ ಮತ್ತು ನಾಳೆಯ ತರಗತಿಯಲ್ಲಿ ಮುಂದಿನ ಪ್ರಶ್ನೆಗಳ ಬಗ್ಗೆ ನಾವೇನು ಮಾಡೋಣ, ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮತ್ತು ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಮ್ಮ ಅಕಾಡೆಮಿಯ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ.